ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಚಾರಣ ಪ್ರಿಯರಿಗಿಲ್ಲ ಅವಕಾಶ. ಚಂದ್ರದ್ರೋಣ ಪರ್ವತದ ಚಾರಣ ದುರಂತದ ನಂತರ ರಾಜ್ಯದಲ್ಲಿ ಆರಂಭವಾಗದ ಚಾರಣ. ಚಿಕ್ಕಬಳ್ಳಾಪುರ ಸ್ಕಂದಗಿರಿ ಚಾರಣಕ್ಕೂ ಗ್ರಹಣ. ಚಾರಣ ಪ್ರಿಯರ ಪರದಾಟ. ಹಾಲು ನೀಡುವ ರೈತನಿಗೆ ವಿಷ ಉಣಿಸಿದ ಕೆಎಂಎಫ್. ಕಳಪೆ ಪಶು ಆಹಾರ ಪೂರೈಕೆಯಿಂದ 3 ತಿಂಗಳಲ್ಲಿ 1700 ಹಸುಗಳ ಸಾವು. ಪಶು ಆಹಾರ ಖರೀದಿಯಲ್ಲಿ 100 ಕೋಟಿ ಅವ್ಯವಹಾರ ಆರೋಪ. ಪಾರದರ್ಶಕ ತನಿಖೆಗೆ ಒತ್ತಾಯ. ಚಿಕ್ಕಬಳ್ಳಾಪುರ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲೇ ಅಡ್ಡಾದಿಡ್ಡಿ ಕಾರು ಚಲಾಯಿಸಿದ ಚಾಲಕ. ಕೆಲಕಾಲ ಪ್ರಯಾಣಿಕರಲ್ಲಿ ಆತಂಕ. ಬಸ್ಗಾಗಿ ಕಾಯುತ್ತಿದ್ದ ಸಾರ್ವಜನಿಕರು ಭಯದಿಂದ ಓಡುವ ಸ್ಥಿತಿ. ಪೊಲೀಸರಿಂದ ಕಾರು ಹಾಗೂ ಚಾಲಕ ವಶಕ್ಕೆ. ವಾರ್ತೆಗಳ ವಿವರ. ಮಡಿಕೇರಿ ಹಾಗೂ ಚಿಕ್ಕಮಗಳೂರು ಚಾರಣ ದುರಂತದ ಬೆನ್ನಲ್ಲೇ ರಾಜ್ಯ ಸರ್ಕಾರ ರಾಜ್ಯದಾದ್ಯಂತ ಟ್ರಕ್ಕಿಂಗ್ ಚಟುವಟಿಕೆಗಳಿಗೆ ತಾತ್ಕಾಲಿಕ ಬ್ರೇಕ್ ಹಾಕಿತ್ತು. ಚಾರಣಿಗರ ಸುರಕ್ಷತೆ ಮತ್ತು ಹಿತದೃಷ್ಟಿಯಿಂದ ಹೊಸ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಜಾರಿಗೆ ತರುವವರೆಗೆ ಟ್ರಕ್ಕಿಂಗ್ಗೆ ನಿರ್ಬಂಧ ಹೇರಲಾಗಿತ್ತು. ಆದರೆ ಇಷ್ಟು ದಿನ ಕಳೆದರೂ ಎಸ್ಒಪಿಯನ್ನ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸದ ಕಾರಣ ರಾಜ್ಯದ ಹಲವೆಡೆ ಟ್ರಕ್ಕಿಂಗ್ ಇನ್ನೂ ಆರಂಭವಾಗಿಲ್ಲ. ಇದರಿಂದ ಚಾರಣ ಪ್ರಿಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಪ್ರವಾಸಕ್ಕೆ ತೆರಳಿದ್ದ ಕೇರಳ ಮೂಲದ 15 ವರ್ಷದ ಬಾಲಕಿ ಶ್ರೀ ನಂದನ ಪ್ರಪಾತಕ್ಕೆ ಬಿದ್ದು ದುರ್ಮರಣಕ್ಕೀಡಾಗಿದ್ದರು. ಈ ದುರಂತದ ಬಳಿಕ ಎಚ್ಚೆತ್ತ ಅರಣ್ಯ ಇಲಾಖೆ ಚಾರಣಿಗರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಜಾರಿಗೆ ತಂದಿದೆ. ನೂತನ ಎಸ್ಒಪಿಯನ್ನ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವವರೆಗೆ ರಾಜ್ಯದಾದ್ಯಂತ ಟ್ರಕ್ಕಿಂಗ್ ಚಟುವಟಿಕೆಗಳಿಗೆ ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ. ಆದರೆ ಎಸ್ಒಪಿಯ ಅನುಷ್ಠಾನ ಪ್ರಕ್ರಿಯೆ ಇನ್ನೂ ಪೂರ್ಣಗೊಳ್ಳದ ಕಾರಣ ರಾಜ್ಯದ ಹಲವೆಡೆ ಟ್ರಕ್ಕಿಂಗ್ ಆರಂಭವಾಗಿಲ್ಲ. ಇತ ರಾಜಧಾನಿ ಬೆಂಗಳೂರಿಗರ ಅಚ್ಚುಮೆಚ್ಚಿನ ಟ್ರೆಕ್ಕಿಂಗ್ ತಾಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ಕಂದಗಿರಿ ಮತ್ತು ಕೈವಾರ ಬೆಟ್ಟಗಳಲ್ಲಿಯೂ ಚಾರಣ ಚಟುವಟಿಕೆಗಳು ಇನ್ನೂ ಪುನರಾರಂಭವಾಗಿಲ್ಲ. ಸ್ಕಂದಗಿರಿ ಮತ್ತು ಕೈವಾರ ಬೆಟ್ಟಗಳಲ್ಲಿ ಪ್ರತಿದಿನ ಸುಮಾರು 150 ಜನರಿಗೆ ಟ್ರೆಕ್ಕಿಂಗ್ಗೆ ಅವಕಾಶ ಕಲ್ಪಿಸಲಾಗುತ್ತಿತ್ತು. ಆದರೆ ಹೊಸ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಇನ್ನೂ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಿದ ಕಾರಣ 2 ಬೆಟ್ಟಗಳಲ್ಲಿ ಟ್ರೆಕ್ಕಿಂಗ್ಗೆ ಅವಕಾಶ ನೀಡಲಾಗುತ್ತಿಲ್ಲ. ಹೊಸ ಎಸ್ಒಪಿ ಪ್ರಕಾರ ಪ್ರತಿ 10 ಮಂದಿ ಚಾರಣಿಗರಿಗೆ ಒಬ್ಬ ಗೈಡ್ ಕಡ್ಡಾಯವಾಗಿರಬೇಕು. ಚಾರಣದ ಸಂಪೂರ್ಣ ಅವಧಿಯಲ್ಲಿ ಗೈಡ್ ಹಾಗೂ ಚಾರಣಿಗರು ಬೇಸ್ ಕ್ಯಾಂಪ್ನೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು. ಟ್ರೆಕ್ಕಿಂಗ್ ಮಾರ್ಗದ ಕೆಎಂಎಲ್ ಫೈಲ್ಗಳನ್ನು ಚಾರಣಿಗರ ಮೊಬೈಲ್ಗಳಲ್ಲಿ ಅಪ್ಲೋಡ್ ಮಾಡುವ ವ್ಯವಸ್ಥೆಯೂ ಇರಬೇಕು. ಇದರ ಜೊತೆಗೆ ಮೊಬೈಲ್ ನೆಟ್ವರ್ಕ್ ಲಭ್ಯವಿಲ್ಲದ ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತಿಸಿ ಅದರ ಬಗ್ಗೆ ಚಾರಣಿಗರಿಗೆ ಮುಂಚಿತವಾಗಿ ಮಾಹಿತಿ ನೀಡಬೇಕು. ಗೈಡ್ ಬಳಿ ಫಸ್ಟ್ ಏಡ್ ಕಿಟ್, ಟಾರ್ಚ್ ಸೇರಿದಂತೆ ಅಗತ್ಯ ಸುರಕ್ಷತಾ ಪರಿಕರಗಳು ಕಡ್ಡಾಯವಾಗಿ ಇರಬೇಕು. 60 ವರ್ಷ ಮೇಲ್ಪಟ್ಟವರು ಟ್ರಕ್ಕಿಂಗ್ಗೆ ತೆರಳಬೇಕಾದ್ರೆ ವೈದ್ಯಕೀಯ ಫಿಟ್ನೆಸ್ ಪ್ರಮಾಣ ಪತ್ರ ಸಲ್ಲಿಸಬೇಕಾಗಿದೆ. ಇವಾಗ ನಮ್ಮಲ್ಲಿ 2 ಕಡೆ ಚಾರಣದ ವ್ಯವಸ್ಥೆ ಇತ್ತು. ಒಂದು ಸ್ಕಂದಗಿರಿ, ಮತ್ತೊಂದು ಕೈವಾರ ಬೆಟ್ಟ 2 ಕಡೆ. ಈಗೇನಾಗಿದೆ, ಕೆಲವೊಂದು ಚಾರಣಗಳಲ್ಲಿ ಕೆಲವು ದುರ್ಘಟನೆಗಳು ಸಂಭವಿಸಿದ್ರಿಂದ ಈ ರೀತಿ ದುರ್ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತೇಳಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ನಮ್ಮ ಡಿಪಾರ್ಟ್ಮೆಂಟಿಂದ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗೆ ಬೇಕಾಗಿರೋಂಥ ಎಲ್ಲ ಕ್ರಮಗಳನ್ನ ನಾವು ತಗೊಂಡು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದ್ರಿಂದ
ಅದಕ್ಕೆ ಸ್ವಲ್ಪ ಕಾಲಾವಕಾಶ ಅವಶ್ಯಕತೆ ಇರೋದರಿಂದ ತಾತ್ಕಾಲಿಕವಾಗಿ ನಾವು ಚಾರಣಗಳನ್ನ ಎರಡೂ ಪ್ರದೇಶದಲ್ಲಿ ನಾವು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ವಿ. ಸ್ಕಂದಗಿರಿ ಮತ್ತು ಕೈವಾರ ಎರಡು ಕಡೆ ಚಾರಣ ನಡೀತಾ ಇತ್ತು ನಮ್ಮದು. ಎರಡನ್ನೂ ಸಹ ನಾವು ತಾತ್ಕಾಲಿಕವಾಗಿ 150 ಜನದ ಸ್ಲಾಟ್ ಇತ್ತು. ಅದು ಏನಾಗಿದೆ, ನಮ್ಮ SOPನಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಪ್ರತಿ 10 ಜನ ಟ್ರೆಕ್ಕರ್ಸ್ಗೆ ಒಬ್ಬ ಗೈಡ್ ಇರಬೇಕು. ಮತ್ತು ಇನ್ನೂ ಹಲವಾರು ಅದರಲ್ಲಿ ನಿಬಂಧನೆಗಳಿದ್ದಾವೆ. ಈ ಒಂದು ಚಾರಣಿಗರ ಸುರಕ್ಷತೆ ಉದ್ದೇಶದಿಂದ ಮಾಡಿರೋಂಥ SOP ಅದು. ಆ SOP ಕ್ರಮಗಳನ್ನೆಲ್ಲ ತೊಗೊಂಡು ಎನ್ಶೋರ್ ಮಾಡಿ ನಾವು ಆಮೇಲೆ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ಆ ಒಂದು ಉದ್ದೇಶದಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರಬೇಕು. ನಿರಂತರವಾಗಿ ಅವರು ಹೋದಾಗ ಅವರು ಬೇಸ್ ಕ್ಯಾಂಪ್ ಜೊತೆ ಅವ್ರ ಕಮ್ಯುನಿಕೇಷನಲ್ಲಿ ಇರಬೇಕು. ಆಮೇಲೆ ಪ್ರತಿ 10 ಜನಕ್ಕೆ ಒಬ್ಬರು ಚಾರಣಿಗರ ಜೊತೆ ಗೈಡ್ ಇರಬೇಕು. ಈ ರೀತಿ ಎಲ್ಲ ಕಂಡೀಷನ್ಸ್ ಇದೆ. ಮತ್ತು ಅಲ್ಲಲ್ಲೇ ಅವ್ರಿಗೆ ಫಸ್ಟ್ ಏಡ್ ಕಿಟ್ಗಳು ಇಟ್ಟಿರಬೇಕು. ಗೈಡ್ ಜೊತೆ ಫಸ್ಟ್ ಏಡ್ ಕಿಟ್ ಇರಬೇಕು, ಅವ್ರಿಗೆ ಟಾರ್ಚ್ ಇರಬೇಕು. ಆಮೇಲೆ KML ಫೈಲ್ ಇರಬೇಕು ಟ್ರೆಕ್ಕಿಂಗ್ ರೂಟ್ದು. ಆ ಟ್ರೆಕ್ಕಿಂಗ್ ರೂಟ್ದು KML ಫೈಲ್ ಕೂಡ, ಅವ್ರ ಮೊಬೈಲ್ ಕೂಡ, ಚಾರಣಿಗರ ಮೊಬೈಲ್ ಕೂಡ ಅದನ್ನು ಅಪ್ಲೋಡ್ ಮಾಡೋ ವ್ಯವಸ್ಥೆ ಇರಬೇಕು. ಮತ್ತು ಎಲ್ಲೆಲ್ಲಿ ಮೊಬೈಲ್ ಸಿಗಲ್ಲ ಆ ರೀತಿ ಬ್ಲ್ಯಾಕ್ ಸ್ಪಾಟ್ಗಳನ್ನ ಐಡೆಂಟಿಫೈ ಮಾಡಿ ಅದ್ರ ಬಗ್ಗೆ ಚಾರಣಿಗರಿಗೆ ಒಂದು ಮಾಹಿತಿನ ಕೊಡಬೇಕು. ಆಮೇಲೆ 60 ವರ್ಷದ ಮೇಲ್ಪಟ್ಟವರಿದ್ದರೆ ಅವ್ರಿಗೆ ಒಂದು ಮೆಡಿಕಲ್ ಫಿಟ್ನೆಸ್ ಇರಬೇಕು. ಇವರು ಚಾರಣ ಮಾಡಲಿಕ್ಕೆ ಇವರು ಫಿಟ್ ಇದ್ದಾರೆ ಅಂಥೇಳಿ ಒಂದು ಸರ್ಟಿಫಿಕೇಟ್ ಜೊತೆ ಅವ್ರು ಬರಬೇಕು. ಈ ರೀತಿ ಎಲ್ಲ ನಿಬಂಧನೆಗಳು ಭಾಳಷ್ಟಿದ್ದಾವೆ. ಈ ಎಲ್ಲ ನಿಬಂಧನೆಗಳನ್ನು ನಾವು ಇನ್ ಪ್ಲೇಸಲ್ಲಿ ಇಟ್ಟು ಎನ್ಶೋರ್ ಮಾಡಿಕೊಂಡು ಆಮೇಲಿಂದ ನಾವು ಚಾರಣನ ಕಂಟಿನ್ಯೂ ಮಾಡ್ತೀವಿ. ಏನು ನೂತನ SOPಯಲ್ಲಿರುವ ಎಲ್ಲ ನಿಬಂಧನೆಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ ಬಳಿಕವೇ ಸ್ಕಂದಗಿರಿ ಮತ್ತು ಕೈವಾರ ಬೆಟ್ಟಗಳಲ್ಲಿ ಮತ್ತೆ ಟ್ರೆಕ್ಕಿಂಗ್ ಚಟುವಟಿಕೆ ಆರಂಭವಾಗಲಿದೆ ಎಂದು ಅರಣ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಆದರೆ ಎಷ್ಟು ದಿನ ಕಳೆದರೂ ಟ್ರೆಕ್ಕಿಂಗ್ ಆರಂಭವಾಗದಿರುವುದಕ್ಕೆ ಚಾರಣ ಪ್ರಿಯರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಅಗತ್ಯ ಸಿದ್ಧತೆಗಳನ್ನು ಶೀಘ್ರ ಪೂರ್ಣಗೊಳಿಸಿ ಚಾರಣಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ರಾಮಾಂತರ ಭಾಗದಲ್ಲಿ ಹೈನುಗಾರಿಕೆ ರೈತರ ಜೀವನಾಡಿ. ಸುಸ್ಥಿರ ಕುಟುಂಬ ನಿರ್ವಹಣೆಗೆ ಲಕ್ಷಾಂತರ ಮಹಿಳಾ ರೈತರು ಹಸುಗಳನ್ನೇ ನಂಬಿ ಜೀವನ ಕಟ್ಟಿಕೊಂಡಿದ್ದಾರೆ. ಮಧ್ಯಮ ವರ್ಗದ ರೈತರು ಹಾಲು ಕರೆದು ಜೀವನ ಸಾಗಿಸುತ್ತಿದ್ದಾರೆ. ಹೀಗೆ ಹಾಲು ಒಕ್ಕೂಟಗಳಿಗೆ ಅಮೃತದಂತಹ ಹಾಲು ಪೂರೈಕೆ ಮಾಡುವ ಹಾಲು ಉತ್ಪಾದಕ ರೈತರಿಗೆ ಕರ್ನಾಟಕ ಹಾಲು ಮಹಾಮಂಡಳಿ ವಿಷ ಉಣಿಸಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. KMF ನಿರ್ವಹಣೆ ಮಾಡುವ ರಾಜನಕುಂಟೆ ಪಶು ಆಹಾರ ಘಟಕದಿಂದಲೇ ಪಶುಗಳಿಗೆ ಸರಬರಾಜು ಮಾಡಿದ ಆಹಾರದಲ್ಲಿ ಕಳಪೆ ಅಂಶಗಳು ಪತ್ತೆಯಾಗಿದೆ. ಪಶು ಆಹಾರ ಖರೀದಿಯಲ್ಲಿ 100 ಕೋಟಿಗೂ ಅಧಿಕ ಅವ್ಯವಹಾರ ನಡೆದಿದೆ. ಕಳಪೆ ಗುಣಮಟ್ಟದ ಆಹಾರದಿಂದಾಗಿ ಬಾಮೂಲ್ ಒಕ್ಕೂಟದ ವ್ಯಾಪ್ತಿಯಲ್ಲಿ ಕೇವಲ 3 ತಿಂಗಳ ಅವಧಿಯಲ್ಲಿ 1700ಕ್ಕೂ ಹೆಚ್ಚು ಹಸುಗಳು ಸಾವನ್ನಪ್ಪಿವೆ. ಗರ್ಭಧಾರಣೆ ಸಮಸ್ಯೆ ಕಾಣಿಸಿವೆ. ಹಸುಗಳ ಸರಣಿ ಸಾವು, ಅನಾರೋಗ್ಯದ ಬಗ್ಗೆ ಏನೂ ತಿಳಿಯದ ರೈತನು ಕಂಗಾಲಾಗಿ ರೈತ ಸಂಘಟನೆ ಮತ್ತು ಬಮೂಲ್ ನಿರ್ದೇಶಕರಿಗೆ ದೂರು ನೀಡಿದಾಗ ಸಂಪೂರ್ಣ ಘಟನೆ ಬೆಳಕಿಗೆ ಬಂದಿದೆ. ₹1,000 ಅಂತಂದ್ರೆ 100,000 ಅಂತಂದಾಗ ಇವರು ಎಷ್ಟು ಇದರಲ್ಲಿ ಅವ್ಯವಹಾರ ಆಗಿರ್ಬೋದು? ಸುಮಾರು ಕೋಟ್ಯಾಂತರ ರೂಪಾಯಿ ದಾಟಿದೆ. 4-5 ಜನ ಮಾಡೋ ಅವ್ಯವಹಾರಕ್ಕೆ ಅವರ ಒಂದು ಆರ್ಥಿಕ ಇದಕ್ಕೆ ಸ್ವಹಿತಾಸಕ್ತಿಗೆ ಶುಗರ್ ಫ್ಯಾಕ್ಟರಿಯಲ್ಲಿ ಬಿಸಾಕ್ತಕ್ಕಂತ ವಸ್ತುಗಳನ್ನ ತಂದು ಮಾರುಕಟ್ಟೆಯಲ್ಲಿ ₹15,000, ₹10,000, ₹11,000 ಸಿಗೋ ವಸ್ತುಗಳಿಗೆ ಇವರು ₹15,000-20,000 ಈ ಟೆಂಡರ್ ಪ್ರಕಾರ ₹15,990 ಟೆಂಡರ್ ಸುಮಾರು ಮೆಟ್ರಿಕ್ ಟನ್ ತಂದಿದ್ದಾರೆ. ಅದು ಮಾರುಕಟ್ಟೆಯಲ್ಲಿ ಚೆನ್ನಾಗಿರೋ ತಂದಿದ್ದಾರೆ ಇತ್ತೀಚೆಗೆ ₹11,500. ಅದು ಚೆನ್ನಾಗಿರೋದು ₹11,500 ಸಿಗ್ಬೇಕಾದ್ರೆ ಕಳಪೆಯಾಗಿ ಇವರು ಟೆಂಡರ್ ಕೊಟ್ಟಿದ್ದಾರೆ ₹15,990. ಎಂದಿನಂತೆ ಹಸುಗಳಿಗೆ KMF ಘಟಕದಿಂದಲೇ ಪಶು ಆಹಾರ ಖರೀದಿಸಿ ಹಸುಗಳಿಗೆ ಆಹಾರ ನೀಡುತ್ತಿದ್ದ ರೈತರಿಗೆ ಇದ್ದಕ್ಕಿದ್ದಂತೆ ಆಕಾಶವೇ ಮೇಲೆ ಬಿದ್ದಂತೆ ಅನುಭವ. ಸಾಕಿ ಸಲಹಿದ ಹಸುಗಳು ಸಾವನ್ನಪ್ಪಿದಾಗ ಆಗಿದೆ. ಮೊದಲಿಗೆ ಅನಾರೋಗ್ಯಗಳು, ಗರ್ಭಧಾರಣೆಗಳು ಆಗದೇ ಇರುವುದು, ರೈತನಿಗೆ ಏನೋ ಆಗಿದೆ ಎಂದು ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ದಿನ ಕಳೆದಂತೆ ಏಕಾಏಕಿ ಹಸುಗಳು ಸರಣಿ ಸಾವು, ಮನೆಯ ಸದಸ್ಯನನ್ನೇ ಕಳೆದುಕೊಂಡಷ್ಟೇ ನೋವಾಗಿದೆ. ಇದರ ಬಗ್ಗೆ ಪಶು ವೈದ್ಯರು, ಬಮೂಲ್ ನಿರ್ದೇಶಕರು, ರೈತ ಸಂಘಟನೆಗಳು ತೀವ್ರವಾಗಿ ಪರೀಕ್ಷಿಸಿದಾಗ ಕಂಡುಬಂದದ್ದೇ ಪಶು ಆಹಾರದಲ್ಲಿನ ಕಳಪೆ ಗುಣಮಟ್ಟ ಕಾರಣ ಎಂದು ತಿಳಿದು ಬಂದಿದೆ.
ಕೇವಲ 3 ತಿಂಗಳ ಅವಧಿಯಲ್ಲಿ 1700 ಹಸುಗಳು ಬಾಮೂಲ್ ವ್ಯಾಪ್ತಿಯಲ್ಲಿ ಸಾವನ್ನಪ್ಪಿವೆ ಎಂದು ಬಾಮೂಲ್ ನಿರ್ದೇಶಕ ಬಿಸಿ ಆನಂದ್ ಕುಮಾರ್ ತಿಳಿಸಿದ್ದಾರೆ. ಅಧಿಕಾರಿಗಳು ನಡೆಸ್ತಾ ಇರ್ತಕ್ಕಂಥ ಆಡಳಿತ ಮಂಡಳಿ ಇರೋದು 1.5 ವರ್ಷದಿಂದ, ಅಂದ್ರೆ ಬಹುಶಃ ಈ ಎಲ್ಲಾ ದಿವಸಗಳಲ್ಲೂ ರಾಜನಗುಂಟೆ ಫೀಡ್ ಅಷ್ಟು ಕ್ವಾಲಿಟಿ ಇದ್ದಿದ್ದು ಯಾವುದೇ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ 5-6 ಫೀಡ್ಗಳು ಇದರಲ್ಲಿ ಎಲ್ಲರೂ ರಾಜನಗುಂಟೆ ಬೇಕು ಅಂತ ಕೇಳ್ತಿದ್ರು. ಅಷ್ಟು ಚೆನ್ನಾಗಿತ್ತು. ಇತ್ತೀಚೆಗೆ 1.5 ವರ್ಷದಿಂದ ಈಚೆಗೆ ಒಂದೂವರೆ ವರ್ಷದಿಂದ ಈಚೆಗೆ ರಾಜನಗುಂಟೆಗೆ ಬರ್ತಕ್ಕಂಥ ರಾ ಮೆಟೀರಿಯಲ್ಲು ಅವನ್ನೆಲ್ಲವನ್ನ ಕಳಪೆ ಮಾಡ್ಯವ್ರೆ ಅನ್ನೋದು ಮಾಹಿತಿ ಬಂತು. ನಮಗ್ ಮಾಹಿತಿ ಬಂದಿದ್ದು ಯಾವಾಗ ಅಂದ್ರೆ ಒಂದು 4-5 ತಿಂಗಳಿಂದ ಈಚೆಗೆ ನನ್ನ ತಾಲೂಕಲ್ಲಿ ಅನೇಕ ಜನ ರೈತರು ನಮ್ಮ ಹಸುಗಳು ಫೀಡ್ ತಿಂದ್ರೆ ಉಚ್ಕಂತವೆ, ಹಾಲು ಕಮ್ಮಿ ಆಯ್ತು ಅಂತ ಹೇಳಿದಾಗ ನಾವು ನಿಗಾ ಮಾಡಕ್ ಶುರುವಾದ್ವಿ. ಇದು ಎಲ್ಲಿ ನಡೀತಾ ಇದೆ? ಯಾಕಂದ್ರೆ ಯಾವುದೇ ಒಂದು ಕಾರ್ಖಾನೆಯಲ್ಲಿ ಫೀಡು ಕ್ವಾಲಿಟಿ ಇಲ್ಲ ಅಂದ್ರೂ ರಾಜನಗುಂಟೆ ಮಾತ್ರ 100ಕ್ಕೆ 100 ನಂಬರ್ 1 ಸ್ಥಾನದಾಗಿತ್ತು ಫೀಡು. ನಾವು ಅದನ್ನ ಹುಡುಕ್ತಾ ಹೋದಾಗ ಏನಾಯ್ತು, ಅದು ಮೊದಲು ಸ್ಟಾಕ್ ಇದ್ದಿದ್ದೇನು ನಮ್ದು ರಾ ಮೆಟೀರಿಯಲ್ ಮೊದಲು ಸ್ಟಾಕ್ ಇತ್ತು, 6 ತಿಂಗಳಿಂದ ತರಿಸಿದ್ದೆಲ್ಲ ಮೆಟೀರಿಯಲ್ ಮುಗಿದೋದ್ಮೇಲೆ 6 ತಿಂಗಳಿಂದ ಈಚೆಗೆ ಇವರು ಹೊಸದ ಪರ್ಚೇಸ್ ಮಾಡಿರೋಂಥ ರಾ ಮೆಟೀರಿಯಲ್ನ ಹಾಕ್ಯವ್ರೆ. ಅದರಲ್ಲಿ ಅನೇಕ ಎಲ್ಲ ನಮ್ಮ ಜೋಳ ಇರ್ಬೋದು, ಮಲಾಸಿಸ್ ಇರ್ಬೋದು, ಕಾಕಂಬಿ ಇರ್ಬೋದು, ಇಂಡಿ ಇರ್ಬೋದು, ಎಲ್ಲದರಲ್ಲೂ ಡೂಪ್ಲಿಕೇಟ್. ನಾವು ಅದನ್ನ ರೆಡ್ ಹ್ಯಾಂಡ್ ಹೋಗಿ ಹಿಡಿದು ಅದನ್ನ ಹೋಗಿ ಕೆಲವು ಕಡೆ ಎಲ್ಲಿ ಅದನ್ನ ಕ್ವಾಲಿಟಿ ಚೆಕ್ ಮಾಡಿಸೋಂಥ ಗುಣ ನಿಯಂತ್ರಣ ಮಂಡಳಿ ಒಳಗೆ ಹೋಗಿ ಅದನ್ನ ಚೆಕ್ ಮಾಡಿಸಿದೀವಿ. ಆ ರಿಪೋರ್ಟು ಸಹ ಐತೆ. ಆ ಎಲ್ಲ ರಿಪೋರ್ಟು ತಗೊಂಡು ನಾವು ಈಗ ನಮ್ಮ ಬಾಮೂಲ್ ಅಧ್ಯಕ್ಷರಿಗೂ ಅದನ್ನ ಕೊಟ್ಟಿದ್ದೀವಿ, RCS ಅವ್ರಿಗೂ ಕೊಟ್ಟಿದ್ದೀವಿ, ಸರ್ಕಾರದ ಗಮನಕ್ಕೂ ತಂದಿದ್ದೀವಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಚಾಲಕನೊಬ್ಬ ಮನಬಂದಂತೆ ಕಾರು ಚಲಾಯಿಸಿ ಪ್ರಯಾಣಿಕರಲ್ಲಿ ಆತಂಕ ಸೃಷ್ಟಿಸಿದ ಘಟನೆ ನಡೆದಿದೆ. ಬಸ್ಗಾಗಿ ಕಾಯುತ್ತಿದ್ದ ಸಾರ್ವಜನಿಕರು ಭಯದಿಂದ ಓಡಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಪೊಲೀಸರು ಸಮಯೋಚಿತವಾಗಿ ಮಧ್ಯಪ್ರವೇಶಿಸಿ ಕಾರು ಹಾಗೂ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ದೇವನಹಳ್ಳಿ ಮೂಲದ ಕೆಂಪರಾಜು ಎಂಬಾತ KA03 AE3438 ಸಂಖ್ಯೆಯ ಟೊಯೋಟಾ ಏಟಿಯಾಸ್ ಕಾರನ್ನ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಚಲಾಯಿಸಿದ್ದಾನೆ ಎಂದು ತಿಳಿದು ಬಂದಿದೆ. ಬಸ್ ನಿಲ್ದಾಣದೊಳಗೆ ಕಾರು ವೇಗವಾಗಿ ಸಂಚರಿಸಿದ ಪರಿಣಾಮ ಬಸ್ಗಾಗಿ ಕಾಯುತ್ತಿದ್ದ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ಸುರಕ್ಷಿತ ಸ್ಥಳಗಳತ್ತ ಓಡಿದ ದೃಶ್ಯಗಳು ಕಂಡುಬಂದವು. ಆರೋಪಿ ದೇವನಹಳ್ಳಿಯಲ್ಲಿರುವ ವೀಲ್ ಅಲೈನ್ಮೆಂಟ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದು, ಸೇವೆಗಾಗಿ ಬಂದಿದ್ದ ಗ್ರಾಹಕನ ಕಾರನ್ನು ಅನುಮತಿ ಇಲ್ಲದೆ ತೆಗೆದುಕೊಂಡು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾನೆ ಎನ್ನಲಾಗಿದೆ. ಬಳಿಕ ಬಸ್ ನಿಲ್ದಾಣದೊಳಗೆ ಕಾರನ್ನು ಅಪಾಯಕಾರಿಯಾಗಿ ಚಲಾಯಿಸಿ ಸಾರ್ವಜನಿಕರ ಜೀವಕ್ಕೆ ಅಪಾಯ ಉಂಟು ಮಾಡಿದ ಆರೋಪ ಕೇಳಿಬಂದಿದೆ. ಇನ್ನು ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಕಾರು ಹಾಗೂ ಚಾಲಕ ಕೆಂಪರಾಜುವನ್ನ ವಶಕ್ಕೆ ಪಡೆದಿದ್ದಾರೆ. ಕಾರನ್ನು ಏಕೆ ತೆಗೆದುಕೊಂಡು ಬಂದಿದ್ದೆ, ಯಾವ ಉದ್ದೇಶದಿಂದ ಬಸ್ ನಿಲ್ದಾಣದೊಳಗೆ ಅಪಾಯಕಾರಿಯಾಗಿ ಚಲಿಸುತ್ತಿದ್ದೆ ಎಂಬ ಕುರಿತು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಸಮಯೋಚಿತವಾಗಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ರಿಂದ ಯಾವುದೇ ಪ್ರಾಣಹಾನಿ ಅಥವಾ ದೊಡ್ಡ ಅನಾಹುತ ಸಂಭವಿಸದೆ ತಪ್ಪಿದೆ.
ಜನನಿಬಿಡ ಪ್ರದೇಶಗಳಲ್ಲಿ ಇಂತಹ ನಿರ್ಲಕ್ಷ್ಯ ಚಾಲನೆ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ಸಾರ್ವಜನಿಕರಿಂದ ಕೇಳಿಬಂದಿದೆ. ನನ್ನ ಹೆಸರು ನಾಗೇಶ್, ರಾಣಿ ಚಾರ್ಜಿದ್ದೆ ಬಸ್ ಸ್ಟ್ಯಾಂಡಲ್ಲಿ. ಈಗ ಸಮಯ ಅರ್ಧ ಗಂಟೆ 1 ಗಂಟೆ ಸಮಯದಲ್ಲಿ ಏಕಾಏಕಿ ಅವನು ಬೆಂಗಳೂರು ಇನ್ಗೇಟಿಂದ ಬಂದ ಕಾರು ಜೋರಾಗಿ ಬಂದು ನಾವು ದೊಡ್ಡಬಳ್ಳಾಪುರ ಪ್ಲಾಟ್ಫಾರ್ಮ್ ಹತ್ರ ಜನ ನಿಂತ್ಕೊಂಡಿದ್ವಿ. ಅವ್ರ ಮೇಲೆ ಹತ್ತಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಜನ ದೂರ ಓಡೋದ್ರು, ಇಲ್ಲಾಂದರೆ ಜನರ ಮೇಲೆ ಸುಡಬೇಕಾಯ್ತು ಅನ್ನೋ ಆ ಥರ ಇತ್ತು. ಮತ್ತು ಅಲ್ಲಿ ಬಸ್ ಗಾಡಿ ನಿಲ್ಲಿಸಿ ಜನ ಹೋಗಿ ಅಟ್ಟಾಕಿದ ತಕ್ಷಣ ಅವ್ನು ಇಳಿದ್ಬಿಟ್ಟು ಹೋಗಿದ್ದಾನೆ. ಮತ್ತೆ ನಾವು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದವನು ಕರ್ಕೊಂಬಂದು ವಿಚಾರಣೆ ನೋಡಿದಾಗ ಅವನು ಕುಡಿದ ಅಮಲಿನಲ್ಲಿ ಇದ್ದಂಗಿದ್ದ. ಮಾತಿಗೆ ಏನಾದರೂ ಸೇರಿಸಿರ್ಬೋದು, ಏನೋ ಗಾಂಜಾ ಏನಾದರೂ ಸೇರಿಸಿರ್ಬೋದು ಅನ್ನೋದು ನನಗೆ ಅನುಮಾನ ಇದೆ. ಅವನು ಆ ಥರ ಬಿಹೇವಿಯರ್ ಏನು ಮಾತಾಡಿದ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಏನೋ ಒಂಥರ ನೆಗ್ಲೆಕ್ಟಾಗಿ ಮಾತಾಡ್ತಾ ಇದ್ದ. ಪಬ್ಲಿಕ್ಸ್ ಎಲ್ಲ ಹೊಡೆಯೋಕೆ ಹೋಗ್ತಾ ಇದ್ದಾರೆ. ನಾವು ಪೊಲೀಸ್ ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ಅವ್ನು ಪೊಲೀಸ್ ಬಂದು ಅವ್ರನ್ನ ವಿಚಾರಣೆ ಮಾಡಿ ಕೋರ್ಟಲ್ಲಿ ಈಗ ಕರ್ಕೊಂಡು ಹೋಗ್ತಾರೆ. ಯಾವ ರೀತಿ ಭಯ ಆಯಿತು ಪ್ಯಾಸೆಂಜರ್ಸ್ಗೆ ಬಸ್ಗೆ ವೆಯ್ಟ್ ಮಾಡ್ತಿದ್ರು. ದೊಡ್ಡಬಳ್ಳಾಪುರ ಪ್ಲಾಟ್ಫಾರ್ಮ್ ಹತ್ರ ಬಸ್ಗೆ ವೆಯ್ಟ್ ಮಾಡ್ತಿದ್ರು. ಸಾದ್ಲಿಗೆ ಮಿಟ್ಟೆಮರಿಗೆ ಹೋಗುವಂಥ ಪ್ಲಾಟ್ಫಾರ್ಮ್ ಅದು 17, 14, 15, 16 ಪ್ಲಾಟ್ಫಾರ್ಮ್ ಹತ್ರ ಇನ್ಗೇಟಿಂದ ಬಂದವನು ಜೋರಾಗಿ ಬಂದು ಇದಕ್ಕೆ ಅವರು ನೋಡಿದ ಜನಗಳು ಅವನ ಸ್ಪೀಡಾಗಿ ಬರ್ತಾ ಇದಕ್ಕೋಸ್ಕರ ಓಡೋಗಿದ್ದಾರೆ. ಮತ್ತೆ ಜನಗಳು ಇವನು ಬರ್ತಾ ಇದ್ದಂತ ಅಂದ್ಬಿಟ್ಟು ಓಡೋಗಿ ಮತ್ತೆ ನಿಲ್ಲಿಸಿ ಅವನು ಬಸ್ಸು ನಿಲ್ಲಿಸ್ಬಿಟ್ಟಿದ್ದಾನೆ. ಅವನೇ ನಿಲ್ಲಿಸಿದ್ದಾನೆ. ನಿಲ್ಲಿದ ತಕ್ಷಣ ವಿಚಾರಣೆ ಮಾಡೋಕ್ಕೆ ಹೋದಾಗ ಪಬ್ಲಿಕ್ಸು ಅವನು ರೆಸ್ಪಾನ್ಸ್ ಸರಿಯಾಗಿಲ್ಲ. ಅವನಿಗೆ ನಮ್ಮ ಜ್ಞಾನನೇ ಇಲ್ಲ ಅವನಿಗೆ. ಅಲ್ಲ, ಪ್ಯಾಸೆಂಜರ್ ಮೇಲೆ ಪ್ಯಾಸೆಂಜರ್ ಮೇಲೆ ಹತ್ಬಿಡ್ತಾ ಇತ್ತು. ಅವನು ಓಡೋದು ಪ್ಯಾಸೆಂಜರ್ಸ್ ಹೋಗಿದ್ದಾರೆ. ಆಮೇಲೆ ಅವ್ರು ಬಂದು ಅವ್ರನ್ನ ಹೊಡೆಯೋಕೆ ಹೋದಾಗ ನಾವು ಅವಾಯ್ಡ್ ಮಾಡಿ ಅವ್ರನ್ನ ಕರ್ಕೊಂಬಂದು ಪೊಲಿಟಿಕಲ್ ಕೂಡಿಸ್ಬಿಟ್ಟು ಹೊಡಿದ್ದೀರ ಅವ್ರಿಗೆ. ಪೊಲಿಟಿಕಲ್ ಕೂಡಿಸ್ಬಿಟ್ಟು ಪೊಲಿಟಿಕಲ್ಗೆ ಇನ್ಫಾರ್ಮ್ ಮಾಡಿ ಟೌನ್ ಪೊಲೀಸ್ ಸ್ಟೇಷನ್ಗೆ ಅಲ್ಲಿಂದ ಪೊಲೀಸ್ನವ್ರು ಕಳಿಸಿದ್ರು. ಬಂದು ಅವ್ರನ್ನ ವಿಚಾರಣೆ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರಸ್ತುತ ಯಾಂತ್ರಿಕ ಯುಗದಲ್ಲಿ ಸೋಷಿಯಲ್ ಮೀಡಿಯಾ ಪ್ರಭಾವದ ಜೊತೆಗೆ ಅಕ್ರಮ ವೆಬ್ಸೈಟ್ಗಳಲ್ಲಿ ಚಲನಚಿತ್ರಗಳನ್ನು ನೋಡುವವರ ಸಂಖ್ಯೆ ಹೆಚ್ಚಾಗಿ ಚಿತ್ರಮಂದಿರಕ್ಕೆ ಬರುವ ಪ್ರೇಕ್ಷಕರ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂಬುದು ನಿರ್ಮಾಪಕರ ಆತಂಕವಾಗಿದೆ. ಶ್ರೀಮತಿ ಸಿಂಧೂರ ಚಿತ್ರದ ಪ್ರಮೋಷನ್ಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ನಿರ್ಮಾಪಕ ನಾಗಿರೆಡ್ಡಿ ಏನು ಹೇಳಿದ್ರು ನೀವೇ ನೋಡಿ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಪ್ರಭಾವ ಹೆಚ್ಚಾಗಿ ಯಾವುದೇ ಚಿತ್ರ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ OTTಗಳ ಮೂಲಕ ಜನರ ಮುಂದೆ ಬರುತ್ತಿದ್ದು, ಇದರಿಂದ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡುವ ಪ್ರೇಕ್ಷಕರ ಸಂಖ್ಯೆ ಕ್ಷೀಣಿಸುತ್ತಿದೆ ಎಂದು ಶ್ರೀಮತಿ ಸಿಂಧೂರ ಚಿತ್ರದ ನಿರ್ಮಾಪಕ DN ನಾಗಿರೆಡ್ಡಿ ಆತಂಕ ವ್ಯಕ್ತಪಡಿಸಿದರು. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ನಿರ್ಮಾಪಕರು ಚಿತ್ರ ನಿರ್ಮಿಸಿದ್ರೆ ಅದು ಕೆಲವೇ ಗಂಟೆಗಳಲ್ಲಿ OTT ಮೂಲಕ ಬಿಡುಗಡೆಯಾಗಿ ಪ್ರೇಕ್ಷಕರಿಗೆ ತಲುಪುತ್ತಿದೆ. ಇದರಿಂದ ನಿರ್ಮಾಪಕರು ಚಿತ್ರದ ಮೇಲೆ ಬಂಡವಾಳ ಹಾಕುವುದಕ್ಕೆ ಹೆದರುವಂತಾಗಿದೆ ಎಂದು ಅವರು ಹೇಳಿದರು. ಇದೇ ಮೊದಲ ಬಾರಿಗೆ ಶ್ರೀಮತಿ ಸಿಂಧೂರ ಎಂಬ ಚಿತ್ರವನ್ನ ನಿರ್ಮಿಸಿ ಬಿಡುಗಡೆ ಮಾಡಿರುವ ನಾಗಿರೆಡ್ಡಿ ತಮ್ಮ ಸ್ವಗ್ರಾಮದಲ್ಲಿಯೇ ಚಿತ್ರದ ಚಿತ್ರೀಕರಣವನ್ನೂ ಮಾಡಿದ್ದಾರಂತೆ. ಅವರ ಗ್ರಾಮದಲ್ಲಿ ನಾಗಿರೆಡ್ಡಿಯವರೇ ನಿರ್ಮಾಣ ಮಾಡಿರುವ ದೇವಾಲಯವನ್ನ ತಮ್ಮ ಚೊಚ್ಚಲ ಚಿತ್ರದಲ್ಲಿ ತೋರಿಸಬೇಕು ಎಂಬ ಉದ್ದೇಶದಿಂದ ಗ್ರಾಮದಲ್ಲಿಯೇ ಚಿತ್ರೀಕರಣವನ್ನು ಮಾಡಿದ್ದಾರಂತೆ. ಅಲ್ಲದೆ ಸಣ್ಣ ಕಲಾವಿದನು ಕೋಟ್ಯಾಂತರ ರೂಪಾಯಿ ಸಂಭಾವನೆ ಕೇಳುತ್ತಿದ್ದಾರಂತೆ. ಇದರಿಂದ ನಿರ್ಮಾಪಕರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೊಸ ಕಲಾವಿದರಿಗೆ ಅವಕಾಶ ಕಲ್ಪಿಸುವ ಉದ್ದೇಶ ಇದೆ ಅಂತ ಅವರು ಹೇಳಿದರು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ನಮಸ್ಕಾರ. ನಾನು ಈ ಗಡಿನಾಡಿಂದ ಹೋಗಿದ್ದೀನಿ ಕರೆಕ್ಟು. ಆದರೆ ನನ್ನ ಮನಸ್ಸೆಲ್ಲ ಒಂದು ಚಿಕ್ಕ ವಯಸ್ಸಿನ ಒಂದು ಡ್ರಾಮಾ, ನನ್ನ ಒಂದು ಬ್ಲಡ್ಡಲ್ಲಿ ಡ್ರಾಮಾ ಇದೆ, ಒಂದು ನಾಟಕ ಇದೆ. ಅದರಿಂದಾನೇ ನಾನು ಚಿಕ್ಕ ವಯಸ್ಸಿಂದ ನಾನು ಸಿನಿಮಾ ಆ್ಯಕ್ಟ್ ಮಾಡೋದಾಗಲಿ ಸಿನಿಮಾ ಮಾಡೋದಾಗಲಿ ನನ್ನ ಧ್ಯೇಯ ಇತ್ತು. ಅದು ನಾನು ಇದುವರೆಗೆ ಇದು 3ನೇ ಸಿನಿಮಾ. ಫಸ್ಟು ಗ್ರೀನ್ ಸಿಗ್ನಲ್, ತೆಲುಗು ಪ್ರೇರಾಲಯ ಪ್ರಳಾಮೈತೆ ಒಂದು ಮಾಡಿದ್ದೀನಿ, ಮತ್ತು ಇವಾಗ ಇದೊಂದು ಮಾಡಿದ್ದೀನಿ. ಈ ಚಿಕ್ಕಬಳ್ಳಾಪುರ ಆಗಿರೋದ್ರಿಂದ ನನಗೆ ತುಂಬ ಇಲ್ಲಿ ರಿಲೀಸ್ ಮಾಡಿ ಜನರನ್ನ ಸ್ಪಂದನೆ ನೋಡಿಬಿಟ್ಟು ಈಗ ನೋಡಿದ್ರೆ ಬಲ್ ಖುಷಿ ಆಗ್ಬಿಡ್ತು. ಎಂಟೈರ್ ನಾನು ಕರ್ನಾಟಕದಲ್ಲಿ
ಈ ಸ್ಪಂದನೆ ನಾನು ಎಲ್ಲಿ ನೋಡಿಲ್ಲ. ತುಂಬ ಅಭಿಮಾನ ಇರೋದರಿಂದ ಇಲ್ಲಿ ನಮಗೆ ಒಂದು ಈ ಚಿತ್ರಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಇಲ್ಲಿ ನನ್ನ ಸ್ಪಂದನೆ ನೋಡಿದೆ, ಅದ್ಭೂರಿಯಾಗಿ ಜನ ಇಲ್ಲಿ ಸೇರಿದ್ದಾರೆ, ತುಂಬ ಚೆನ್ನಾಗಿದೆ. ಬೆಂಗಳೂರಿಗಿಂತ ಇಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಬೆಂಗಳೂರಲ್ಲಂದರೆ ಎಲ್ಲ ಮಾಲ್ಗಳು ಜಾಸ್ತಿ ಇದೆ, ಮಾಲಲ್ಲಿ ಜಾಸ್ತಿ ಹೆವಿ. ನಮ್ಮದು 102 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀವಿ, ಆದರೆ ಮಾಲಲ್ಲಿ ಒಳ್ಳೆಯ ಸ್ಪಂದನ ಇದೆ, ಎಲ್ಲ ಮಾಲ್ಗಳಲ್ಲೂ ಚೆನ್ನಾಗಿ ಬರ್ತಾ ಇದೆ. ಈ ಚಿತ್ರ ಸಾಂಸಾರಿಕ ಮತ್ತು ಆ ಒಂದು ಮೈಥಾಲಿಕಲ್ ಅಂದರೆ ನಮ್ಮ ದೇವರದನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ನಮ್ಮ CT ಅವರು, ಕುಮಾರಸ್ವಾಮಿ ಅವರು ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರ ಚಾನಲಲ್ಲಿ ಹೆಚ್ಚಾಗಿ ನಮ್ಮ ಹಾಡುಗಳಾಗಲಿ ಟ್ರೈಲರ್ ಆಗಲಿ ಎಲ್ಲ ರಿಲೀಸ್ ಮಾಡಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸಿನಿಮಾ ರಂಗದಲ್ಲಿ ಇವಾಗ ಏನಾಗಿದೆ ಅಂದರೆ, ಕನ್ನಡ ಸಿನಿಮಾ ರಂಗಕ್ಕೆ ತುಂಬ ಪ್ರೋತ್ಸಾಹ ಕಡಿಮೆ ಆಗಿದೆ. ಜನರು ಏನಾಗಿದೆ, ಎಲ್ಲ ಕಂಪ್ಲೀಟ್ OTTಗಳಾಗಲಿ, ಈ ಮೊಬೈಲಲ್ಲಿ ಕಲ್ತಂತಲ್ಲಿ ನೋಡೋದಾಗಲಿ, ಇವೆಲ್ಲ ನೋಡಿಬಿಟ್ಟು ಪ್ರೊಡ್ಯೂಸರ್ಗೆ ಸಿನಿಮಾ ಮಾಡೋಕ್ಕೆ ಭಯ ಆಗ್ತಾಯಿದೆ. ಸಿನಿಮಾ ನೋಡಿದೆ ಒಂದು 15 ದಿವಸದಲ್ಲೇ ನಮಗೆ ಮೊಬೈಲಲ್ಲಿ ಬಂದುಬಿಡ್ತದೆ. ಆ ಟೆಲಿಗ್ರಾಮ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಕಲ್ತಂತಲ್ಲಿ ನೋಡ್ಕೊಂಡ್ಬಿಡ್ತಾರೆ. ಎಲ್ಲ ಆ ಥರ ನೋಡಿದ ಮೇಲೆ ಪ್ರೊಡ್ಯೂಸರ್ಗಳಿಗೆ ಹಾಕಿರೋ ಬಂಡವಾಳಗಳು ವಾಪಸ್ ಬರೋದು ಹೆಂಗೆ, ಅದೇ ತುಂಬ ಕಷ್ಟ ಆಗ್ತಾಯಿದೆ. ಈ ಸಿನಿಮಾದಲ್ಲಿ ನಾನು ಸಬ್ಜೆಕ್ಟ್ ಮಾಡಿದ್ದೇ ಒಂದು ಸಾಂಸಾರಿಕವಾಗಿರಬೇಕು, ಅದ್ರ ಜೊತೆಗೆ ನಮ್ಮ ಸನಾತನ ಧರ್ಮವನ್ನು ತೋರಿಸ್ಬೇಕು. ಅದೇ ಥರ ನಾನು ಒಂದು ಆಂಜನೇಯನ ಪಾತ್ರವನ್ನು ತಂದಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಹೊಸಬರು ಆ್ಯಕ್ಟ್ ಮಾಡಬೇಕು. ಇನ್ನೊಂದು ಒಂದು ವಿಷಯ ಹೇಳ್ತೀನಿ, ಒಳ್ಳೆ ಆ್ಯಕ್ಟರ್ ಬೇಕಂದರೆ ಈ ಕಾಲದಲ್ಲಿ ಏನಾಗಿದೆ ಅಂದರೆ ತುಂಬ ರೇಟ್ಗಳು ಜಾಸ್ತಿ ಇದೆ, ಅವ್ರ ಸಂಭಾವನೆಗಳು ಜಾಸ್ತಿ. ಅವರ ಹುಣಸೆ ಬೀಜ ಅಷ್ಟು ವ್ಯಕ್ತಿಗೆ ಕುಂಬಳಕಾಯಿ ಅಷ್ಟು ದುಡ್ಡು ಕೇಳ್ತಾನೆ. ಇದು ತುಂಬ ಅನ್ಯಾಯ ಇದೆ. ಸಣ್ಣ ನೋಡಿ, ಸಣ್ಣ ಆ್ಯಕ್ಟರ್ಗಳೆಲ್ಲ 10 ಕೋಟಿ ಕೊಡಿ, 15 ಕೋಟಿ ಕೊಡಿ, ಆದರೆ ರಿಟರ್ನ್ಸ್ ಇಲ್ಲ. ಇನ್ನು ಶ್ರೀಮತಿ ಸಿಂಧೂರ ಚಿತ್ರದಲ್ಲಿ ನಾಯಕ ನಟರಾಗಿ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ, ನಾಯಕಿಯಾಗಿ ಪ್ರಿಯಾ ಹೆಗಡೆ ಅಭಿನಯಿಸಿದ್ದು, ಆರ್ ಅನಂತರಾಜು ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಖ್ಯಾತ ಕಲಾವಿದರು ಸೇರಿದಂತೆ ಇತರರು ಚಿತ್ರದಲ್ಲಿ ಕೆಲಸ ಮಾಡಿದ್ದು, ಆಗಸ್ಟ್ 31ರಂದು ರಾಜ್ಯಾದ್ಯಂತ ಚಿತ್ರ ಬಿಡುಗಡೆಯಾಗಲಿದೆ. ಪ್ರೇಕ್ಷಕರು ಕನ್ನಡ ಚಿತ್ರವನ್ನ ಉತ್ತಮವಾಗಿ ಸ್ವೀಕರಿಸಿದ್ದು, ಸನಾತನ ಧರ್ಮ ಮತ್ತು ದೇಶಿ ಸೊಬಗಿನ ವಿಚಿತ್ರ ಕತೆ ಹಣಿಯಲಾಗಿದೆ ಎಂದು ನಾಗಿರೆಡ್ಡಿ ಹೇಳಿದ್ದಾರೆ. ನಮ್ಮಲ್ಲಿ ಹಳೆಯ ಆಕ್ಟರ್ ಇದ್ದಾರೆ, ನಮ್ಮ ಹಳಬರು ರಾಜ್ಕುಮಾರ್ ಫ್ಯಾಮಿಲಿಯಿಂದ ಬಂದಿರೋರು, ವಿಜಯ ರಾಘವೇಂದ್ರ ಯಾಕೆ ಹಾಕ್ಕೋಬಾರ್ದು ಇವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಸ್ಪಂದಿಸಿದಾಗ ಆಯ್ತು ಸರ್ ಮಾಡ್ತೀನಿ ಅಂತ ಹೇಳಿದ್ರು. ಪ್ರಿಯಾ ಹೆಗಡೆ ಅಂತ ಹೊಸ ಹೀರೋಯಿನ್ನು, ಒಂದು 3-4 ಪಿಕ್ಚರ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮದು ವಿಶೇಷವಾಗಿ ನನ್ನ ಮಗ ಒಂದು ಕ್ಯಾರೆಕ್ಟರ್ ಮಾಡಿದ್ದಾನೆ, ವಿಲ್ಲನ್ ಕ್ಯಾರೆಕ್ಟರ್. ಅವನು ಕೋವಿಲ್ಲನ್ ಅದೇ ಅವನು ಮನೋಜ್ ಅಂತ ಹೇಳ್ಬಿಟ್ಟು, ಲಿಯೋ ಮನೋಜ್ ಅಂತ. ಅವನು ಮುಂದಿನ ದಿನಗಳಲ್ಲಿ ಅವನು ಹೀರೋ ಆಗ್ಬೋದು ಅಂತ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಮುಂದಿನ ದಿನಗಳಲ್ಲಿ ಹೀರೋ ಮಾಡಬೇಕು ನಮಗೆ ಆಸೆ ಇದೆ, ದೇವರಿಚ್ಛೆ ಹೆಂಗಿದೆಯೋ ಗೊತ್ತಿಲ್ಲ. ಇದರಲ್ಲಿ ಎಲ್ಲ ಥರನೂ ಇದೆ, ವಯಸ್ಕರಿಂದ ಹಿಡಿದು ವೃದ್ಧರವರೆಗೂ ಇದೆ. ಇದರಲ್ಲಿ ನೋಡಿ, ಈ ಎಲಿಮೆಂಟ್ ಇದೆಯಲ್ಲ, ಒಂದು ಸಂಸಾರದಲ್ಲಿ ಏನು ಅನಾಹುತಗಳಾಗ್ತದೆ ಅದನ್ನು ಒಬ್ಬನು ಮಾಡಿರುವ ಕರ್ಮ ರಿಟರ್ನ್ಸ್ ಅಂತೀವಲ್ಲ, ಅನ್ಯಾಯಕ್ಕೆ ಅವನಿಗೆ ರಿಟರ್ನ್ ಆಗ್ತದೆ. ಆ ಕರ್ಮ ರಿಟರ್ನ್ ಆಗುತ್ತೆ ಅವನಿಗೆ. ಮೊದಲು ಏನು ಮಾಡಿದ್ದಾನೆ ಅದನ್ನು ಅವನ ಮಗಳ ರೂಪದಲ್ಲಿ ಬಂದು ಅವನಿಗೆ ತೊಂದರೆ ಕೊಡ್ತದೆ. ಅದೇ ಇವನು ಮಾಡಿರೋ ಅಕ್ರಮಗಳ ಅನ್ಯಾಯಕ್ಕೆ ದೇವರಿಗೆ ಅವನಿಗೆ ಶಿಕ್ಷೆ ಕೊಡ್ತಾನೆ. ಒಟ್ನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಚಿತ್ರವೊಂದು ಪ್ರದರ್ಶನಕ್ಕೆ ಬಂದಿದ್ದು, ಪ್ರೇಕ್ಷಕರು ಸ್ಪಂದಿಸಲಿ ಎಂದು ಹಾರೈಸೋಣ. ಒಳ ಬಂದಿದೆ, ಹೇಗಿದೆ ಚಿಕ್ಕಬಳ್ಳಾಪುರ ಎಕ್ಸ್ಪಾನ್ಸ್ ಹೇಗಿದೆ? ನಂಬರ್ 1 ಆಗಿದೆ ಎಲ್ಲ. ಹೌದು, ಸೂಪರ್ ಸೂಪರ್. ಹೌದು, ಸಂತೋಷ ಆಯ್ತು. ಹೌದು, ಇದಕ್ಕಿಂತ ಇನ್ನೇನು ಬೇಕು ನಮಗೆ? ಚೆನ್ನಾಗಿದೆ ಪಿಕ್ಚರು. ಭಗವಂತನ ಆಶೀರ್ವಾದ ಅಂದರೆ ಸೂಪರ್ ಆಗಿ ತೆಗೆದಿದ್ದಾರೆ. The movie is very good. We have been longing to see Raghavendra sir on the screen, and his performance, the dance, the fights, everything is very good. And it is very family oriented movie. Everyone should come and see, and they should encourage the Kannada movies and Kannada actors. And I congratulate the director and heroine, hero, everyone. They had done such a wonderful job in the movie. I congratulate the whole team. ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಗೋಪಲಿ ಗೇಟ್ ಸಮೀಪ ಶನಿವಾರ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮಹಿಳೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು, 2 ಗಾಯಗೊಂಡಿದ್ದಾರೆ. ಮದನಪಲ್ಲಿಯಿಂದ ಬೆಂಗಳೂರಿನತ್ತ ತೆರಳುತ್ತಿದ್ದ ಕಾರು ಮುಂದೆ ಸಾಗುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ.
ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಗೋಪಲಿ ಗೇಟ್ ಸಮೀಪ ಶನಿವಾರ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮಹಿಳೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು, ಇಬ್ಬರು ಗಾಯಗೊಂಡಿದ್ದಾರೆ. ಮದನಪಲ್ಲಿಯಿಂದ ಬೆಂಗಳೂರಿನತ್ತ ತೆರಳುತ್ತಿದ್ದ ಕಾರು ಮುಂದೆ ಸಾಗುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಆಟೋದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಕಾಮತಂಪಲ್ಲಿಯ ಒಂದೇ ಕುಟುಂಬದ ಸದಸ್ಯರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರುತ್ತಿದ್ರು. ಅಪಘಾತದಲ್ಲಿ ಮುನಿಯಮ್ಮ ಎಂಬುವವರು ಸ್ಥಳದಲ್ಲೇ ಮೃತಪಟ್ಟಿರುತ್ತಾರೆ. ಇನ್ನು ಆಟೋ ಚಾಲಕ ಗಿರೀಶ್ ಹಾಗೂ ಮುನಿ ನರಸಿಂಹಪ್ಪ ಗಾಯಗೊಂಡಿದ್ದು, ಅವರನ್ನ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತದಲ್ಲಿ ಕಾರು ಜಖಂ ಆಗಿದ್ದು, ಕಾರಿನ ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ. ಆಟೋ ಸಂಪೂರ್ಣ ಜಖಂಗೊಂಡಿದೆ. ಗಾಯಾಳುಗಳು ನೀಡಿದ ಹೇಳಿಕೆಯ ಮೇರೆಗೆ ಪ್ರಕರಣ ದಾಖಲು. ಘಟನೆಯ ಕುರಿತು ಕಂಚಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಗಿರೀಶ, ನಮ್ಮದು ಬಚ್ಚಳ್ಳಿ. ನಮ್ಮ ಅಕ್ಕ ಊರಿಗೆ ಬರ್ತಾ ಇದ್ವಿ. ನಮ್ಮ ಅಕ್ಕ ಚೆನ್ನಾಗಿರಲಿಲ್ಲ. ನಮ್ಮ ಅವನ ಕರ್ಕೊಂಡು ಬರ್ತಾ ಇದ್ವಿ. ಅವ್ರ ಹಿಂದೆಯಿಂದ ಕಾರ್ ಬಂದು, ನಾನು ಲೆಫ್ಟಲ್ಲೇ ನನ್ನ ಇದರಲ್ಲಿ ಬರ್ತಾಯಿದ್ದೆ. ಅವರು ಹಿಂದೆಯಿಂದ ಬಂದು ಗುದ್ದುಬಿಟ್ಟಿದ್ದಾರೆ. ನೀವೇನು ಆಟೋ ಓಡಿಸ್ತಾ ಇದ್ರಾ? ಹ್ಞೂ ಸರ್, ನಾನು ಆಟೋ ಓಡಿಸ್ತಾ ಇದ್ದೆ. ಹಿಂದೆ ಯಾರ್ಯಾರಿದ್ರು ಸರ್? ನಮ್ಮ ಮಾವ, ಅವ್ರ ಅಮ್ಮ ಸರ್, ಅವರಿದ್ರು. ಅವ್ರೇನಾಗಿದೆ? ಅವ್ರಿಗೇನಾಗಿದೆ? ಅವರು ದತ್ತಾಗಿಬಿಟ್ಟಿದ್ದಾರೆ ಅಮ್ಮ. ನಮ್ಮ ಅಮ್ಮ, ಅವರ ಅಮ್ಮ. ನಮ್ಮ ಮಾವನಿಗೆ ತಲೆ, ಸೊಂಟ ಎಲ್ಲ ಏಟಾಗಿದೆ ಸರ್. ಈಗ ಯಾರು ತಪ್ಪು? ಯಾರ್ದು ತಪ್ಪು? ಕಾರವ್ರದ್ದೆ ಸರ್. ಕಾರವ್ ನಿಧಾನ ಏನು ಸರ್? ಕಾರವರು ಅವ್ರೂರವರೆಲ್ಲ ಅದೆಲ್ಲ ಬಿದ್ದೋಗ ಪಟ್ಕೆ ವಂಕೆಯಲ್ಲಿ ಅವರೆಲ್ಲ ಕಳಿಸ್ಬಿಟ್ರು ಸರ್. ಬೇರೆ ಕಾರಲ್ಲಿ ಕಳಿಸ್ಬಿಟ್ಟಿದ್ದಾರೆ ಅವರು. ನಿಮ್ಗೇನಾಗಿದೆ ಈಗ? ಸರ್, ನಮಗೆ ಕಾಲು ಮುರಿದೋಗೈತೆ, ಸೊಂಟ ಸ್ವಲ್ಪ ಏಟಾಗೈತೆ, ಎದೆನೂ ಇದು ಸ್ವಲ್ಪ ಏಟಾಗೈತೆ ಸರ್. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಗುಡಿಬಂಡೆ ಪಟ್ಟಣದ ಅಮಾನಿ ಸಾಗರ ಕೆರೆ ತಿರುವಿನಲ್ಲಿ ಅಗತ್ಯ ಪ್ರಮಾಣದಲ್ಲಿ ವಾಹನ ತಡೆಗೋಡೆ ಅಳವಡಿಸದಿರುವುದು ಹಾಗೂ ಕೆರೆಕಟ್ಟೆಯ ಕೊನೆಯ ಭಾಗದಲ್ಲಿ ಗೋಡೆ ಕುಸಿದಿರುವುದರಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕರು ಜೀವ ಭಯದಲ್ಲೇ ಸಂಚರಿಸುವಂತಾಗಿದೆ. ಗುಡಿಬಂಡೆ ಪಟ್ಟಣದ ಅಮಾನಿ ಸಾಗರ ಕೆರೆ ತಿರುವಿನಲ್ಲಿ ಅಗತ್ಯ ಪ್ರಮಾಣದ ವಾಹನ ತಡೆಗೋಡೆ ಅಳವಡಿಸದಿರುವುದು ಹಾಗೂ ಕೆರೆಕಟ್ಟೆಯ ಕೊನೆಯ ಭಾಗದಲ್ಲಿ ಗೋಡೆ ಕುಸಿದಿರುವುದರಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕರು ಜೀವ ಭಯದಲ್ಲೇ ಸಂಚರಿಸುವಂತಾಗಿದೆ. ಈ ಮಾರ್ಗದಲ್ಲಿ ಪ್ರತಿನಿತ್ಯ ಜಲ್ಲಿ ತುಂಬಿಕೊಂಡು ಸಂಚರಿಸುವ ಟಿಪ್ಪರ್ಗಳು ತಿರುವಿನಲ್ಲಿ ಅತಿ ವೇಗವಾಗಿ ಚಲಿಸುವುದರಿಂದ ರಸ್ತೆಯ ಮೇಲೆ ಜಲ್ಲಿ ಚೆಲ್ಲುತ್ತಿದೆ. ಪರಿಣಾಮ ಈಗಾಗಲೇ ದ್ವಿಚಕ್ರ ವಾಹನ ಸವಾರರು ತಿರುವಿನಲ್ಲಿ ಜಾರಿ ಬಿದ್ದು ಅಪಾಯಕ್ಕೆ ಸಿಲುಕಿರುವ ಘಟನೆಗಳು ನಡೆದಿವೆ. ಅಪಾಯಕಾರಿ ತಿರುವಿನಲ್ಲಿ ಸಮರ್ಪಕವಾಗಿ ತಡೆಗೋಡೆ ಅಳವಡಿಸದಿರುವುದು ಹಾಗೂ ಕೆರೆಕಟ್ಟೆಯ ಕೊನೆಯ ಭಾಗದ ಗೋಡೆ ಕುಸಿದಿರುವುದು ಪರಿಸ್ಥಿತಿಯನ್ನ ಮತ್ತಷ್ಟು ಅಪಾಯಕಾರಿಯಾಗಿಸಿದೆ. ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನು ಅಪಾಯಕಾರಿ ತಿರುವಿನಲ್ಲಿ ಅಗತ್ಯವಿರುವ ಕಡೆಗಳಲ್ಲಿ ತಕ್ಷಣ ಬ್ಯಾರಿಗೇಡ್ ಅಳವಡಿಸಬೇಕು. ಟಿಪ್ಪರ್ ವಾಹನಗಳಿಂದ ರಸ್ತೆಗೆ ಜಲ್ಲಿ ಚೆಲ್ಲದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕುಸಿದಿರುವ ಕೆರೆಕಟ್ಟೆಯ ಗೋಡೆಯನ್ನ ಕೂಡಲೇ ದುರಸ್ತಿಪಡಿಸಬೇಕಾಗಿದೆ. ಜನತೆ, ಪೊಲೀಸ್ ಇಲಾಖೆ ಕನಿಷ್ಠ 2 ಅಥವಾ 3 ತಿಂಗಳಿಗೊಮ್ಮೆ ಟಿಪ್ಪರ್ ಚಾಲಕರ ಸಭೆ ನಡೆಸಿ ವಾಹನಗಳ ದಾಖಲೆ ಹಾಗೂ ಪರವಾನಗಿಗಳನ್ನು ಪರಿಶೀಲಿಸಿ ಸುರಕ್ಷಿತ ಚಾಲನೆ ಕುರಿತು ಅರಿವು ಮೂಡಿಸಬೇಕು. ಏನೋ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ತುರ್ತು ಕ್ರಮ ಕೈಗೊಂಡು ಸಂಭವಿಸಬಹುದಾದ ಅನಾಹುತಗಳನ್ನು ತಪ್ಪಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ.
ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ, ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704, 9900936936. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಶ್ರೀ ಬೃಂದಾವನ್ ಎನ್ಕ್ಲೇವ್ ಅಂತ ಸುಮಾರು ಒಂದು ಬಡ್ಜೆಟ್ ವಿಲ್ಲಾಸ್, BTCP ಅಪ್ರೂವಲ್, ಆಮೇಲೆ ರೇರಾ ಅಪ್ರೂವಲ್ಗೆ ಹಾಕಿದ್ದೀರಿ. ಇನ್ನು ಒಂದು ಕೆಲವೇ ಒಂದು 10-15 ಡೇಸ್ ಅಲ್ಲಿ ಅದು ರೇರಾನು ಬಂದಿರುತ್ತೆ. ಸುಮಾರು ಕರ್ಣಶ್ರೀ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕೊರೋನಾ ಆದ್ಮೇಲೆ ಫಸ್ಟ್ ಪ್ರಾಜೆಕ್ಟ್ ಇದು ಲಾಂಚ್ ಮಾಡ್ತಾ ಇದ್ದಾರೆ. 180 ವಿಲ್ಲಾ ಬರುತ್ತೆ 30-40, 30-50 ಅಲ್ಲಿ. ಸೊ ಎಲ್ಲ ಡಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಟ್ರಿಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಆಮೇಲೆ 4 ಬೆಡ್ರೂಮ್ ಡೂಪ್ಲೆಕ್ಸ್ ವಿತ್ ಎಲ್ಲ ಬೇಸಿಕ್ ಕಮ್ಯುನಿಟೀಸ್. ಬೆಂಗಳೂರಲ್ಲಿ ಈಗ ಈ ಸ್ಟ್ಯಾಂಡರ್ಡ್ ಆಗಿ ಒಂದು ಟಾಪ್ ಎಂಡ್ ಎಲ್ಲ ಹೆಂಗ್ ಮಾಡ್ತಾರೋ ಅದೇ ತರ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕು. ಒಂದು 3 ವರ್ಷಕ್ಕೆ ಅವ್ರಿಗೆ ಡಬಲ್ ಅಮೌಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿ ಅಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಚೇಳೂರು ರಸ್ತೆಯ ಚಿಂತಮಾಕಲಹಳ್ಳಿ ಗ್ರಾಮದ ಸಮೀಪ ಶನಿವಾರ ರಾತ್ರಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕಿನ ಚೇಳೂರು ರಸ್ತೆಯ ಚಿಂತಮಾಕಲಹಳ್ಳಿ ಗ್ರಾಮದ ಸಮೀಪ ಶನಿವಾರ ರಾತ್ರಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತರನ್ನ ಏನಿಗದಲಿ ಗ್ರಾಮದ 36 ವರ್ಷದ ಮಂಜುನಾಥ್ ಎಂದು ಗುರುತಿಸಲಾಗಿದೆ. ಮೃತರು ಪತ್ನಿ ಮತ್ತು 2 ಮಕ್ಕಳನ್ನ ಅಗಲಿದ್ದಾರೆ. ಮೃತ ಮಂಜುನಾಥ್ ಚಿಂತಾಮಣಿ ನಗರದ ವಿಕ್ರಮ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಶನಿವಾರ ರಾತ್ರಿ ತಮ್ಮ ಸ್ವಗ್ರಾಮ ಏನಿಗದಲೆ ಕಡೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಚಿಂತಮಾಕಲಹಳ್ಳಿ ಗ್ರಾಮದ ಸಮೀಪ ಟೆಂಪೋ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಘಟನೆ ಕುರಿತು ಮಾಹಿತಿ ತಿಳಿದ ಕೂಡಲೇ ಕೆಂಚಾರ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೃತ ದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಟೊಮೆಟೊ ಸಾಗಾಣಿಕೆ ಮಾಡುವ ಟೆಂಪೋ ಚಾಲಕ ಅಪಘಾತ ನಡೆಸಿದ್ದು, ಅಪಘಾತವಾದ ಕೂಡಲೇ ಚಾಲಕ ಭಯ ಬಿದ್ದು ಅಲ್ಲಿಂದ ವಾಹನ ಸಮೇತ ಪರಾರಿಯಾಗಿದ್ದಾನೆ. ಇನ್ನು ಭಾನುವಾರ ಬೆಳಗ್ಗೆ ಠಾಣೆಗೆ ಟೆಂಪೋ ಸಮೇತ ಶರಣಾಗಿದ್ದು, ಚಾಲಕನನ್ನ ಮರಿಮಾಕಲಹಳ್ಳಿ ಗ್ರಾಮದ ಮಂಜುನಾಥ್ ಎಂದು ಗುರುತಿಸಲಾಗಿದೆ. ಈ ಸಂಬಂಧ ಮೃತರ ಕುಟುಂಬದವರು ನೀಡಿದ ದೂರಿನ ಮೇರೆಗೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಬಾಗೇಪಲ್ಲಿಯಲ್ಲಿ ಸೆಪ್ಟೆಂಬರ್ 26, 27, 28ರಂದು ಡಿವೈಎಫ್ಐ 13ನೇ ರಾಜ್ಯ ಯುವಜನರ ಸಮ್ಮೇಳನ ಆಯೋಜಿಸಲು ರಾಜ್ಯ ಸಮಿತಿ ತೀರ್ಮಾನಿಸಲಾಗಿದೆ. ಜಿಲ್ಲೆಯ ನಿರುದ್ಯೋಗ, ಗಣಿ ಮತ್ತು ಭೂಮಾಫಿಯಾ, ಯುವಜನರ ಸಮಸ್ಯೆಗಳ ಬಗ್ಗೆ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಚರ್ಚೆಯಾಗಲಿದೆ. ರಾಜ್ಯದ ಮೂಲೆಗಳಿಂದ 250ಕ್ಕೂ ಹೆಚ್ಚು ಯುವಜನರು ಚರ್ಚೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಡಿವೈಎಫ್ಐ ರಾಜ್ಯ ಕಾರ್ಯದರ್ಶಿ ಬಸವರಾಜ ಪೂಜಾರ್ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಕೆಎನ್ಎಸ್ ಫಂಕ್ಷನ್ ಹಾಲ್ನಲ್ಲಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ 13ನೇ ರಾಜ್ಯ ಯುವಜನರ ಸಮ್ಮೇಳನದ ಅಂಗವಾಗಿ ಸ್ವಾಗತ ಸಮಿತಿ ರಚನಾ ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಐ ರಾಜ್ಯ ಕಾರ್ಯದರ್ಶಿ ಬಸವರಾಜ ಪೂಜಾರ್, ಕೋಲಾರ, ಅವಿಭಜಿತ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಡಿವೈಎಸ್ಎಫ್ಐ ಸಂಘಟನೆಗಳ ಹೋರಾಟಗಳ ತವರೂರು ಆಗಿದೆ. ಅನೇಕ ಕ್ರಾಂತಿಕಾರಿ ಹೋರಾಟಗಳನ್ನು ಮಾಡಲಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಸರ್ಕಾರದ ಗಮನ ಸೆಳೆಯಲು ಡಿವೈಎಫ್ಐ ಎಸ್ಎಫ್ಐ ನೇತೃತ್ವದಲ್ಲಿ ಬೃಹತ್ ಹೋರಾಟಗಳನ್ನು ಮಾಡಲಾಗಿದೆ. ಅಂದಿನಿಂದ ಆಳುವ ಸರ್ಕಾರಗಳು 2 ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಮತ್ತು ಬಾಗೇಪಲ್ಲಿ ತಾಲೂಕಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಿಲ್ಲ. ಇದರಿಂದ ನಿರುದ್ಯೋಗ ಯುವಕ ಯುವತಿಯರು ನಗರ ಪ್ರದೇಶಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಕೃಷಿ ಭೂಮಿಗಳು ಇದೀಗ ಕಾರ್ಪೊರೇಟ್ ಕಂಪನಿಗಳ ಪಾಲಾಗುತ್ತಿದೆ. ಇದರಿಂದ ಜಿಲ್ಲೆಗಳ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಮುಂದಿನ ಹೋರಾಟಗಳನ್ನು ರೂಪಿಸಲಾಗುವುದು ಎಂದರು. ಕೋಲಾರ ಜಿಲ್ಲೆಯ ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ಜನ ಹೇಗೆ ಮುಂದಿನ ದಿನಗಳಲ್ಲಿ ನಿರುದ್ಯೋಗಿಗಳಾಗಿ ಊರು ಬಿಟ್ಟು ಹೋಗುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ. ಇಲ್ಲಿಯ ಕೃಷಿ, ಇಲ್ಲಿಯ ಕೈಗಾರಿಕೆಗಳು ಬರೋದು ಬೇರೆ ಪ್ರಶ್ನೆ. ಕೃಷಿ ಹೇಗೆ ಬಿಕ್ಕಟ್ಟಿಗೆ ಸಿಲುಕ್ತದೆ ಅನ್ನುವಂಥದ್ದನ್ನ ಆ ಹಾಡಿನ ಮೂಲಕ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಅದನ್ನ ಹಾಡನ್ನು ಕಟ್ಟಿದ್ರು. ಆ ಹಾಡುಗಳನ್ನ ಎ.ವಿ. ವೆಂಕಟರಾಮ ಅವರು, ನಮ್ಮ ನಾರಾಯಣಸ್ವಾಮಿ ಅವರ ನೇತೃತ್ವದ ಯುವಜನರ ತಂಡ ಸುಮಾರು 30 ದಿನಗಳ ಕಾಲ ಹಳ್ಳಿಗಳನ್ನು ತಿರುಗಿದ್ವಿ. ನಾನು ಕೂಡ ಆ ಒಂದು ಜಾಥಾದಲ್ಲಿ ಭಾಗವಹಿಸಿದ್ದೆ. ಈ ವೇಳೆ ಸ್ವಾಗತ ಸಮಿತಿ ಅಧ್ಯಕ್ಷ ಅನಿಲ್ ಕುಮಾರ್ ಮಾತನಾಡಿ, ದೇಶದ ಭವಿಷ್ಯ ಯುವಜನರ ಮೇಲೆ ಇದೆ. ಯುವಜನರು ಕೆಲ ರಾಜಕಾರಿಗಳ ಬಣ್ಣ ಮಾತುಗಳಿಗೆ, ಆಸೆ ಆಮಿಷಗಳಿಗೆ, ಹಣ ಹೆಂಡಗಳಿಗೆ ಮಾರುಹೋಗಿ ತಮ್ಮ ತನವನ್ನ ಕಳೆದುಕೊಳ್ಳುತ್ತಿರುವುದು ದುರಂತ ಆಗಿದೆ. ಯುವಜನರು ಎಚ್ಚೆತ್ತುಕೊಳ್ಳಬೇಕು. ಅನ್ಯಾಯ, ಭ್ರಷ್ಟಾಚಾರ, ಸಮಸ್ಯೆಗಳ ವಿಚಾರದಲ್ಲಿ ಪ್ರತಿಯೊಬ್ಬರು ಪ್ರಶ್ನಿಸುವ ಮನೋಭಾವನೆ ಬೆಳೆಸಿಕೊಳ್ಳಬೇಕು. ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೆಯಲಿರುವ ರಾಜ್ಯ ಯುವಜನರ ಸಮ್ಮೇಳನದ ಅಂಗವಾಗಿ ಯುವಜನರ ಸಮಸ್ಯೆಗಳ, ಆದಾಯ, ಶಿಕ್ಷಣ, ಉದ್ಯೋಗ, ಹಕ್ಕುಗಳ ಬಗ್ಗೆ ಜಾಗೃತಿ ಜಾಥಾಗಳ, ಕಾರ್ಯಾಗಾರ, ವಿವಿಧ ಸ್ಪರ್ಧೆಗಳ ಮೂಲಕ ಜಾಗೃತಿ ಮೂಡಿಸಬೇಕು.
ಪ್ರತಿ ಗ್ರಾಮಗಳಲ್ಲಿ ಡಿವೈಎಫ್ಐ ಶಾಖೆಗಳು ಆರಂಭ ಆಗಬೇಕು. ಸಮಸ್ಯೆಗಳ ಬಗ್ಗೆ ಮತ್ತು ಆಳುವ ಸರ್ಕಾರಗಳ ಜನವಿರೋಧಿ ನೀತಿಗಳ ವಿರುದ್ಧ ಹೋರಾಟ ಮಾಡುವ ಮನೋಭಾವನೆ ಬೆಳೆಸಬೇಕು. ಜಿಲ್ಲೆಯಲ್ಲಿನ ಹೈನುಗಾರಿಕೆ, ರೇಷ್ಮೆ, ಕೃಷಿ, ಕೂಲಿ ಕಾರ್ಮಿಕರ, ಯುವ ಜನರ, ಸಾಮಾನ್ಯ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಎಂದು ತಿಳಿಸಿದರು. ಹಳ್ಳಿಯಲ್ಲಿ ಅವರನ್ನ ಡಿವೈಎಫ್ಐನ ಅಡಿಯಲ್ಲಿ ನಮ್ಮ ಸದಸ್ಯತ್ವವನ್ನು ಹೆಚ್ಚು ಮಾಡಿ ಅಲ್ಲಿ ಒಂದು ಗ್ರಾಮ ಘಟಕಗಳನ್ನು ರಚನೆ ಮಾಡತಕ್ಕಂಥ ಮೂಲಕ ಅವರನ್ನ ಸಂಘಟಿತರಾಗಿ ಮಾಡತಕ್ಕಂಥ ಕೆಲಸ ಎರಡನೇದಾಗಬೇಕು. ನಾನು ಒಬ್ಬನು ಉದ್ಧಾರ ಆದರೆ ಸಾಕು ಅಂತಕ್ಕಂಥ ಒಂದು ಭಾವನೆ ಸಣ್ಣ ಮಕ್ಕಳಿಂದಲೇ ಬೆಳೆಸ್ಕೊಂಡು ಬರ್ತಾ ಇದ್ದೇವೆ. ಇದು ಯಾರ ಆಲೋಚನೆ? ಇದು ಬಂಡವಾಳಶಾಹಿಗಳ ಆಲೋಚನೆ, ಇದು ದೊಡ್ಡ ದೊಡ್ಡ ಭೂಮಾಲೀಕರ ಆಲೋಚನೆ, ಇದು ಹೊಸ ಶ್ರೀಮಂತ ವರ್ಗದ ಆಲೋಚನೆ. ಯಾರಿಗೆ ಹೊಸ ಶ್ರೀಮಂತ ವರ್ಗ? ಇದು ಕೂಡ ತಿಳಿದಿರಬೇಕು ನಿಮಗೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಲಿಖಿತ ಪರೀಕ್ಷೆ ಭಾನುವಾರ ಯಾವುದೇ ಅಡಚಣೆ ಇಲ್ಲದೆ ಶಾಂತಿಯುತವಾಗಿ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಲಿಖಿತ ಪರೀಕ್ಷೆ ಭಾನುವಾರ ಯಾವುದೇ ಅಡಚಣೆ ಇಲ್ಲದೆ ಶಾಂತಿಯುತವಾಗಿ ನಡೆಯಿತು. ದೊಡ್ಡಬಳ್ಳಾಪುರ ತಾಲೂಕಿನ 7 ಪರೀಕ್ಷಾ ಕೇಂದ್ರಗಳಲ್ಲಿ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಪರೀಕ್ಷೆ ನಡೆಸಲಾಯಿತು. ಪರೀಕ್ಷೆಯ ಪಾರದರ್ಶಕತೆ ಹಾಗೂ ಭದ್ರತೆಯನ್ನು ಖಚಿತಪಡಿಸಲು ಎಲ್ಲಾ ಪರೀಕ್ಷಾ ಕೊಠಡಿಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ಲೈವ್ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿತ್ತು. ಅಕ್ರಮ ತಡೆಗಟ್ಟುವ ಉದ್ದೇಶದಿಂದ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲಿನ ಜೆರಾಕ್ಸ್ ಮತ್ತು ಸೈಬರ್ ಕೇಂದ್ರಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿತ್ತು. ಜೊತೆಗೆ ಪರೀಕ್ಷಾ ಕೇಂದ್ರಗಳ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. ಇದೇ ವೇಳೆ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪರೀಕ್ಷಾ ಕೇಂದ್ರ ಸಂಖ್ಯೆ 103ರಲ್ಲಿ ಅಭ್ಯರ್ಥಿಗಳ ಫೇಸ್ ಡಿಟೆಕ್ಷನ್ ಪ್ರಕ್ರಿಯೆಗೆ ಬಳಸುತ್ತಿದ್ದ ಸರ್ವರ್ ತಾತ್ಕಾಲಿಕವಾಗಿ ಸ್ಥಗಿತಗೊಂಡ ಪರಿಣಾಮ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಆರಂಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಆತಂಕ ಕಂಡುಬಂದರೂ ಪರೀಕ್ಷಾ ಸಿಬ್ಬಂದಿ ತಕ್ಷಣವೇ ಮ್ಯಾನ್ಯುಯಲ್ ಪರಿಶೀಲನೆ ನಡೆಸಿ ಸಮಸ್ಯೆಯನ್ನು ಸಮರ್ಥವಾಗಿ ನಿಭಾಯಿಸಿದ್ರು. ಇದರಿಂದ ಯಾವುದೇ ಅಭ್ಯರ್ಥಿಗೆ ಪರೀಕ್ಷೆ ಬರೆಯಲು ತೊಂದರೆಯಾಗದೆ ಎಲ್ಲರೂ ನಿರಾಳವಾಗಿ ಪರೀಕ್ಷೆಯಲ್ಲಿ ಭಾಗವಹಿಸಿದ್ರು. ಇನ್ನು ಜಿಲ್ಲೆಯ 7 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 3,462 ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ರು. ಅವರಲ್ಲಿ 3,228 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 234 ಅಭ್ಯರ್ಥಿಗಳು ಗೈರಾಗಿದ್ದಾರೆ. ಒಟ್ಟಾರೆ ಪರೀಕ್ಷೆ ಶಾಂತಿಯುತ ಮತ್ತು ವ್ಯವಸ್ಥಿತವಾಗಿ ನಡೆಯಿತು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಹಾಲಿನ ಗುಣಮಟ್ಟ ಉತ್ತಮವಾಗಿದ್ದರೆ ರೈತರಿಗೆ ಹೆಚ್ಚಿನ ಆದಾಯ ದೊರೆಯುತ್ತದೆ. ಹಾಲು ಉತ್ಪಾದಕರು ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಜೊತೆಗೆ ಕೊಬ್ಬಿನಂಶ ಹೆಚ್ಚಿಸುವತ್ತ ಗಮನ ಹರಿಸಬೇಕು ಎಂದು ಚೀಮೂಲ್ ನಿರ್ದೇಶಕ ಉಲವಾಡಿ ಅಶ್ವಥ್ ನಾರಾಯಣ ಬಾಬು ಹೇಳಿದರು. ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದ ಮುಕ್ತೇಶ್ವರ ಸ್ವಾಮಿ ಬೆಟ್ಟದ ಅಯ್ಯಪ್ಪ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕಸಬಾ ಹಾಗೂ ಮುರುಗಮಲ ಹೋಬಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಚೀಮೂಲ್ ನಿರ್ದೇಶಕ ಉಲವಾಡಿ ಅಶ್ವಥ್ ನಾರಾಯಣ ಬಾಬು, ಚೀಮೂಲ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ ನೇತೃತ್ವದಲ್ಲಿ ಸಂಘವನ್ನ ಮತ್ತಷ್ಟು ಬಲಪಡಿಸುವ ಕಾರ್ಯ ನಡೆಯುತ್ತಿದ್ದು, ರೈತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಲುಪಿಸಲು ನಿರಂತರ ಪ್ರಯತ್ನಿಸಲಾಗುತ್ತಿದೆ ಎಂದು ತಿಳಿಸಿದರು. ಬರಗಾಲದ ಹಿನ್ನೆಲೆ ಹೈನುಗಾರಿಕೆಯನ್ನು ಅವಲಂಬಿಸಿರುವ ರೈತರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ₹2 ಪ್ರೋತ್ಸಾಹಧನವನ್ನು ಹೆಚ್ಚಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸುಮಾರು 50,000 ಇರ್ತಕ್ಕಂಥ ಒಂದು ಏನು ಇನ್ಶೂರೆನ್ಸ್ ಬರ್ತಾ ಇವತ್ತು ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಅದನ್ನು 80,000 ತಂದಿರಿಸಿದ್ವಿ. ಮುಂದೆ ಕೂಡ 1 ಲಕ್ಷ ತಗೊಳ್ತಕ್ಕಂಥ ಪ್ರೀಮಿಯರ್ ಕೂಡ ಬಂದರೆ ತಾವೆಲ್ಲ ಕೂಡ ಅನುಕೂಲ ಆಗ್ತದೆ. ಯಾಕಂದರೆ ಇವತ್ತು 1 ಲಕ್ಷ ಕಮ್ಮಿ ಯಾರು ಹಸು ಸಿಗ್ತಾ ಇಲ್ಲ, ಇವತ್ತು 1 ಲಕ್ಷ ತಗೊಳ್ಳೇಬೇಕಾಗುತ್ತೆ. ಅದರಿಂದ ತಮಗೆ ಪ್ರೀಮಿಯಂ ಕೂಡ ಜಾಸ್ತಿ ಆಗಿ ನಮಗೂ ಕೂಡ ಬರ್ಡನ್ ಜಾಸ್ತಿ ಆಗಿದೆ. ಸಮಾನವಾಗಿ ತಗೊಳ್ಳೋದು 50%
ಬರ್ತಾರೆ, ಹಸು ಬರ್ತಾರೆ. 50% ನಮಗೂ ಒತ್ತಡ ಜಾಸ್ತಿ ಆಗ್ತದೆ. ಅದರಿಂದ ನಾವೆಲ್ಲ ಯಾರು ಇವತ್ತು ಮುಂದೆ 60-70 ಸಾವಿರ ಬಂದರೆ 80 ಸಾವಿರ ಆಗ್ತದೆ. ಮುಂದಿನ ದಿವಸ ನಿಮ್ಮ ಹಸುವಿನ ಒಂದು ಇದರ ಮೇಲೆ ನಿರ್ಧಾರದ ಮೇಲೆ ಅದು ನಿರ್ಧಾರ ಮಾಡಿದ್ರೆ ಇವತ್ತು 7 ಲಕ್ಷ ರೂಪಾಯಿ ಈ ಭಾಗದ ಈ ಹೋಬಳಿಯ ಮತ್ತು ಕೆಲವು ಕಸಬಾ ಹೋಬಳಿಯ ಕೆಲವು ಗ್ರಾಮಗಳಿಗೆ ಇವತ್ತು 7 ಲಕ್ಷ ರೂಪಾಯಿ ಮತ್ತೊಂದು ಚೆಕ್ ಕೊಟ್ಟಿದ್ದೀವಿ. ಇದು ಮುಂದುವರಿಸಿಕೊಂಡು ಹೋಗ್ತೈತೆ, ಮುಂದೆ 80 ಸಾವಿರ ಬರ್ತದೆ ಅಂತ ಹೇಳಿ. ಹಾಲಿನ ಗುಣಮಟ್ಟಕ್ಕೆ ಅನುಗುಣವಾಗಿ ದರ ನಿಗದಿಯಾಗುವುದರಿಂದ ಫ್ಯಾಟ್ ಹಾಗೂ ಎಸ್ಎನ್ಎಫ್ ಪ್ರಮಾಣ ಹೆಚ್ಚುವತ್ತ ರೈತರು ವಿಶೇಷ ಗಮನ ಹರಿಸಬೇಕು. ಖಾಸಗಿ ಡೈರಿಗಳೊಂದಿಗೆ ಸ್ಪರ್ಧಿಸುವ ಹಿನ್ನೆಲೆಯಲ್ಲಿ ಗುಣಮಟ್ಟದ ಹಾಲು ಉತ್ಪಾದನೆ ಅಗತ್ಯವಾಗಿದೆ ಎಂದರು. ಸಭೆಯಲ್ಲಿ ಪಶುವೈದ್ಯರಿಂದ ಪಶುಗಳ ಆರೋಗ್ಯ ಹಾಗೂ ಹೈನುಗಾರಿಕೆ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು. ಮೃತಪಟ್ಟ ಜಾನುವಾರುಗಳ ಫಲಾನುಭವಿಗಳಿಗೆ 7.55 ಲಕ್ಷ ಮೊತ್ತದ ಪರಿಹಾರದ ಚೆಕ್ ಅನ್ನು ವಿತರಿಸಲಾಯಿತು. ಅಲ್ಲದೆ ಬಿಎಂಸಿ ಕಟ್ಟಡ ಕಾಮಗಾರಿಗೆ 1 ಲಕ್ಷ ರೂಪಾಯಿ ಅನುದಾನ ನೀಡಲಾಯಿತು. ಇನ್ನು ಜಿಮೂಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಮಾತನಾಡಿ, ಹಾಲು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹಾಲು ಒಕ್ಕೂಟದಿಂದ ಹಾಲಿನ ಗುಣಮಟ್ಟ ಕಾಪಾಡುವ ಹಾಗೂ ರೈತರಿಗೆ ಸಿಗುವ ಸೌಲಭ್ಯಗಳ ಕುರಿತು ಪ್ರತ್ಯೇಕ ಜಾಗೃತಿ ಸಭೆಯನ್ನು ಹಮ್ಮಿಕೊಂಡು ಒಕ್ಕೂಟದ ಪ್ರಗತಿ, ಹಾಲಿನ ಗುಣಮಟ್ಟದ ಪ್ರಾಮುಖ್ಯತೆ ಮತ್ತು ಮುಂದಿನ ಗುರಿಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡುತ್ತಿರುವುದಾಗಿ ಹೇಳಿದರು. ಹಾಲು ಮಾರಾಟದಲ್ಲಿ ಗುಣಮಟ್ಟ ಅತ್ಯಂತ ಮುಖ್ಯವಾಗಿದ್ದು, ಬೇರೆ ಯೂನಿಟ್ಗಳಂತೆ ಗುಣಮಟ್ಟ ಕಾಯ್ದುಕೊಳ್ಳದಿದ್ದರೆ ಒಕ್ಕೂಟಕ್ಕೆ ನಷ್ಟವಾಗಲಿದೆ. ಬಾಗೇಪಲ್ಲಿ, ಶ್ರೀನಿವಾಸಪುರ, ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ಸೇರಿದಂತೆ ಒಕ್ಕೂಟದ ವ್ಯಾಪ್ತಿಯಲ್ಲಿ ಖಾಸಗಿ ಡೇರಿಗಳ ಪೈಪೋಟಿಯನ್ನ ಸಮರ್ಥವಾಗಿ ಎದುರಿಸಲು ಹಾಲಿನ ಗುಣಮಟ್ಟವೇ ನಮ್ಮ ಅಸ್ತ್ರ ಎಂದರು. ನಮ್ಮ ಒಕ್ಕೂಟದಿಂದಲೇ ನಾವು ಕ್ವಾಲಿಟಿ ಬಗ್ಗೆ ಬಹಳ ಒಂದು ಪ್ರತ್ಯೇಕವಾದ ಸಭೆಗಳನ್ನು ಮಾಡಿ ತಿಳುವಳಿಕೆಯನ್ನು ಕೊಡಬೇಕಾಗಿದ್ದ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಯಾಕಂದರೆ ಇವೆಲ್ಲ ಕೂಡ ಹೇಳ್ತಾರೆ, ಇವರು ಕ್ವಾಲಿಟಿ ಚೆನ್ನಾಗಿದ್ದರೆ ನಮ್ಮ ಹಾಲು ಕೂಡ ಮಾರಾಟ ಆಗೋದು. ಇವಾಗ ನೋಡಿ, ಬಳ್ಳಾರಿ ಜಿಲ್ಲೆಯಲ್ಲಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು, ಗುಣಮಟ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ಣುಗೆ ನಮ್ಮ ಮಾಡ್ತಾ. ಯಾಕೆಂದರೆ ಇಲ್ಲಿ ನಮ್ಮ ಭಾಗದ ಬಹಳ ಈ ಕೋಲಾರ ಜಿಲ್ಲೆ ವಿಶೇಷವಾಗಿ ಹಾಲು ಮತ್ತು ರೇಷ್ಮೆಗೆ ಹೆಸರುವಾಸಿಯಾದ ಈ ಅವಾಜಿತ 2 ಜಿಲ್ಲೆ. ಇನ್ನು ಸೆಪ್ಟೆಂಬರ್ 1ರಿಂದ ಎನ್ಡಿಪಿ ಮತ್ತು ಎಂಎಸ್ಪಿ ಯೋಜನೆಯಡಿ ಹಾಲಿನ ಮಾದರಿಗಳನ್ನು ಪರಿಶೀಲಿಸಲು ಅತ್ಯಾಧುನಿಕ ಯಂತ್ರಗಳನ್ನು ಅಳವಡಿಸಲಾಗುತ್ತಿದ್ದು, ಕೇವಲ 2-3 ನಿಮಿಷಗಳಲ್ಲಿ ಹಾಲಿನಲ್ಲಿರುವ ನೀರಿನಂಶ ಹಾಗೂ ಇಳುವರಿಯನ್ನ ನಿಖರವಾಗಿ ಪತ್ತೆ ಹಚ್ಚಿ ಆನ್ಲೈನ್ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಪ್ರಸ್ತುತ ಒಕ್ಕೂಟದ ವ್ಯಾಪ್ತಿಯಲ್ಲಿ ಪ್ರತಿದಿನ 5 ಲಕ್ಷದಿಂದ 5.65 ಲಕ್ಷ ಲೀಟರ್ ವರೆಗೆ ಹಾಲು ಉತ್ಪಾದನೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಏನನ್ನು 7 ಲಕ್ಷ ಲೀಟರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ರೈತರು ಈ ನಿಟ್ಟಿನಲ್ಲಿ ಸಂಪೂರ್ಣ ಸಹಕಾರ ನೀಡಬೇಕು. ಒಕ್ಕೂಟವು ತೆರಿಗೆ ವಿನಾಯಿತಿ ಹಾಗೂ ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಲಾಭದ ಹಣವನ್ನು ರೈತರಿಗೆ ವಿವಿಧ ಸೌಲಭ್ಯಗಳ ರೂಪದಲ್ಲಿ ತಲುಪಿಸುತ್ತಿದೆ. ಒಕ್ಕೂಟವು ಕಳೆದ ವರ್ಷ ಉತ್ತಮ ಲಾಭ ಗಳಿಸಿದ್ದು, ರೈತರ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದ ಅಧ್ಯಕ್ಷರು, ರೈತರು ಚೆನ್ನಾಗಿದ್ದರೆ ಮಾತ್ರ ಒಕ್ಕೂಟ ಉಳಿಸಲು ಸಾಧ್ಯ. ನಾವೆಲ್ಲರೂ ಒಟ್ಟಾಗಿ ಒಕ್ಕೂಟದ ಪ್ರಗತಿಗಾಗಿ ಮತ್ತು ಹಾಲಿನ ಗುಣಮಟ್ಟವನ್ನು ಕಾಪಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಎಂದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಬಾಗೇಪಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಪ್ರತಿಭಾ ಪುರಸ್ಕಾರ, ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ದೇವರಗುಡಿಪಲ್ಲಿಯ ಶ್ರೀ ವೇದಮಾತೆ ಗಾಯತ್ರಿ ಸಮುದಾಯ ಭವನದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಬಾಗೇಪಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಪ್ರತಿಭಾ ಪುರಸ್ಕಾರ, ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ದೇವರಗುಡಿಪಲ್ಲಿಯ ಶ್ರೀ ವೇದಮಾತೆ ಗಾಯತ್ರಿ ಸಮುದಾಯ ಭವನದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಅಧ್ಯಕ್ಷ ತಾಲೂಕು ಬ್ರಾಹ್ಮಣ ಮಹಾಸಭಾ ಎಸ್ ಮುನಿರಾಮಯ್ಯ ಮಾತನಾಡಿ, ಬಾಗೇಪಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾ ವತಿಯಿಂದ ವಿಪ್ರ ಸಮುದಾಯದ ಅಭಿವೃದ್ಧಿಗೆ
ಪೂರಕವಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬರಲಾಗುತ್ತಿದೆ. ವಿಪ್ರ ಮಕ್ಕಳಿಗೆ 2025-26ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯುಸಿ ಹಾಗೂ ಪದವಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿರುವ ವಿಪ್ರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ಬಾಗೇಪಲ್ಲಿ ತಾಲೂಕಿನ ಸರ್ಕಾರಿ, ಅರೆ ಸರ್ಕಾರಿ, ಖಾಸಗಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ಚಾಲ್ತಿ ಸಾಲಿನಲ್ಲಿ ವಯೋನಿವೃತ್ತಿ ಹೊಂದಿರುವವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ ಎಂದರು. ಇದೆಲ್ಲ ಕಾರ್ಯಕ್ರಮ ನಾವು ಮಾಡಿದ್ವು. ಅದೇ ಇವತ್ತು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಆಗಲಿಲ್ಲ. ಮಿಕ್ಕ ನಾವು ಅವರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಯುವಕರ ಪುರಸ್ಕಾರ ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಸಂಘ ಈ ರಾಜ್ಯದಲ್ಲಿ ಹೆಸರು ಪಡೆದಿದೆ. ಬಾಗೇಪಲ್ಲಿ ಸಂಘ ತಕ್ಷಣ ಎಲ್ಲರೂ ನಮಗೆ ತುಂಬ ಗೌರವ ಕೊಡ್ತಾರೆ. ಅದಕ್ಕೆ ಕಾರಣ ಎಲ್ಲ ನಿಮ್ಮೆಲ್ಲರ ಸಹಕಾರ, ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲರೂ ಸದಸ್ಯರ ಒಂದು ಸಹಕಾರ, ಅವರೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಾವು ಸಂಘದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಸಂಘವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣಗಳು ನೀವೆಲ್ಲ ಮತ್ತು ನಿಮ್ಮ ಸಹಕಾರ. ಇದರಿಂದ ನಾವು ಈ ಒಂದು ಸಾಧನೆ ಮಾಡ್ತಾ ಇದ್ದೀವಿ. ಜಿಲ್ಲೆಯಿಂದ ಒಳ್ಳೆಯದಿದೆ. ಇನ್ನು ವಿಶೇಷವಾಗಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹಿಂದಿನ ವರ್ಷ ಗಾಯತ್ರಿ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಭಾಗವಹಿಸಿ ಗಾಯತ್ರಿ ಸಮುದಾಯ ಭವನ ವಿಸ್ತರಣೆ ಕಾಮಗಾರಿಯ ಕೊಠಡಿಗಳ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿಗಳ ಅನುದಾನವನ್ನು ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳ ಮೂಲ ಸೌಕರ್ಯ ಯೋಜನೆಯಡಿ ನೀಡಿದ್ದಾರೆ. ಈ ಶಾಸಕರಿಗೆ ಸಚಿವ ಸ್ಥಾನ ದೊರೆಯಲಿ ಎಂದು ಆಶೀರ್ವದಿಸೋಣ ಎಂದರು. ನಂತರ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಬ್ರಾಹ್ಮಣ ಮಹಾಸಭಾ ಕೆ. ನಾಗಭೂಷಣ ರಾವ್ ಮಾತನಾಡಿ, ಎಲ್ಲ ತಾಲೂಕುಗಳಲ್ಲಿ ಬ್ರಾಹ್ಮಣರ ಮಹಾಸಭಾ ಸರ್ಕಾರದಲ್ಲಿ ಉತ್ತಮವಾಗಿ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ. ವಿಶೇಷವಾಗಿ ಶಾಸಕರು ಈ ಸಮುದಾಯ ಕಟ್ಟಡಕ್ಕೆ 10 ಕೋಟಿ ರೂಪಾಯಿ ಅನುದಾನವನ್ನು ನೀಡಿರುವುದು ಸಂತೋಷದ ವಿಷಯ. ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿದರೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಈ ಭಾಗದಲ್ಲಿ ನಡೆಯುತ್ತದೆ ಎಂದು ತಿಳಿಸಿದರು. ಸುಂದರವಾಗಿ ಪ್ರಕಾಶಿಸಿ ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳು ಮಾತ್ರ ನಾವು ಪುರಸ್ಕಾರ ಕೊಡ್ತಾ ಇದ್ದೀವಿ. ಡಿಗ್ರಿ ಎಲ್ಲರೂ ತುಂಬ ಡಿಗ್ರಿ ಎಲ್ಲರೂ ಕೊಡ್ತಾ ಇದ್ದೀವಿ. ಪ್ರತಿಭಾ ಪುರಸ್ಕಾರ ಮೊದಲು ಒಂದು ಕಾರ್ಯಕ್ರಮ ಚಿಂತಾಮಣಿಯಲ್ಲಿ 2 ಕಾರ್ಯಕ್ರಮ ಮಾಡುತ್ತೆ. ನೌಕರ ಸಂಘದಿಂದ ಮಾಡೋದು, ಅದೇ ರೀತಿ ಕಾನೂನು ಸಂಘದಿಂದ ಮಾಡೋದು. ಅಲ್ಲಿ ಪ್ರತಿಭಾ ಪುರಸ್ಕಾರ ಮಾಡೋದು, ಅಲ್ಲೇ ತುಂಬ ಅಚ್ಚುಕಟ್ಟಾಗಿ ಸುಂದರವಾಗಿ ಮಾಡೋದು. ಬಾಗೇಪಲ್ಲಿಯಲ್ಲಿ ಪ್ರತಿ ವರ್ಷ 3-4 ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾ ಇದೆ. ಪ್ರತಿಭಾ ಪುರಸ್ಕಾರ, ವಾರ್ಷಿಕೋತ್ಸವ, ಇಂಥ ಅನೇಕ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಗೌರಿಬಿದನೂರು ನಗರ ಸಮೀಪದ ಕೋಟಕನಾಪುರ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಬಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಅಲಂಕಾರ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು. ಗೌರಿಬಿದನೂರು ನಗರದ ಸಮೀಪದ ಕೋಟಕನಾಪುರ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಅಲಂಕಾರ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು. ಈ ಸಂದರ್ಭದಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ದೇವರ ದರ್ಶನ ಪಡೆದು ಮಾತನಾಡಿ, ಶ್ರೀ ಬೈಲಾಂಜನೇಯ ಸ್ವಾಮಿ ಕ್ಷೇತ್ರ ಅಪಾರ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಧಾರ್ಮಿಕ ಆಚರಣೆಗಳು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಬೆಳೆಸುತ್ತದೆ. ಕ್ಷೇತ್ರದ ಅಭಿವೃದ್ಧಿಗೆ ಅಗತ್ಯ ಸಹಕಾರ ನೀಡಲಾಗುವುದು ಎಂದರು. ಪ್ರತಿ ವಾರನೂ ಕೂಡ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರ್ತಾನೆ ಇರ್ತಾರೆ. ಇದನ್ನೆಲ್ಲ ಮನಗಂಡು ಈ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಇಲ್ಲಿಯ ಪೂಜೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯತಿವರ್ಯರು ಎಲ್ಲರೂ ಸೇರಿ ಬೇಡಿಕೆ ಇಟ್ಟಿದ್ದೇನಂತಂದ್ರೆ ಈ ಒಂದು
ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ನಮಗೆ ರಸ್ತೆಯ ಅನಾನುಕೂಲ ಇದೆ. ಮಳೆ ಬಂತು ಅಂತಂದ್ರೆ ಆ ಟೈಮಲ್ಲಿ ನಾವು ಬರೋದಕ್ಕೆ ಆಗೋದಿಲ್ಲ. ರೋಡ್ ಬಹಳ ಕಿಷ್ಕಿಂದ ಆಗಿದೆ. ಏನಾದ್ರೂ ಮಾಡಿ ನಮಗೆ ಶಾಶ್ವತವಾದಂತ ಒಂದು ಟಾರ್ ರೋಡ್ ಮಾಡಿಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಈ ಎಲ್ಲ ನಾಗರಿಕ ಬಂಧುಗಳ ಬೇಡಿಕೆಗೆ ಸ್ಪಂದನೆ ಮಾಡಿ ನಾನು ಈಗಾಗಲೇ 1,70,00,000 ರೂಪಾಯಿನ ವೆಚ್ಚದಲ್ಲಿ ಈಗಾಗಲೇ ಟಾರ್ ರೋಡ್ಗೆ ವ್ಯವಸ್ಥೆ ಮಾಡಿದ್ದೀನಿ. ಅದು ಸಾಲದೆ ಬಂದಿದೆ. ಅದು ಅಲ್ಲಿ ಶಾರ್ಟೇಜ್ ಬರ್ತಾ ಇರೋದ್ರಿಂದ ಇಲ್ಲಿ ಕೂಡ ಇನ್ನೂ ಅಗಲವಾಗಿ ಮಾಡಬೇಕು ಅಂತ ಈ ಕಾರಣ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ 30 ಲಕ್ಷ ಹಾಕಿ ಈ ಭಾಗದಲ್ಲೂ ಕೂಡ ಇಷ್ಟಗಳಿಗೆ ವಿಶಾಲವಾದಂತಹ ಟಾರ್ ರಸ್ತೆ ಇಲ್ಲೂ ಬರಬೇಕು ಅಂತ ಹೇಳಿ 30 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಹಾಕಿ ಟೋಟಲ್ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೆಕ್ಸ್ಟ್ ಉತ್ಸವ ಆಗೋ ಒಳಗೆ ಮುಂದಿನ ವರ್ಷ ಉತ್ಸವ ಅಂತಂದ್ರೆ ಇನ್ನ 6 ತಿಂಗಳು ಇರ್ತದೆ. ಇನ್ನು 3 ತಿಂಗಳು 4 ತಿಂಗಳು ಒಳಗಡೆ ಈ ಒಂದು ಕೆಲಸವನ್ನ ಟಾರ್ ರೋಡ್ ಕೆಲಸವನ್ನ ಸ್ಟಾರ್ಟ್ ಮಾಡ್ತೀವಿ. ಅಚ್ಚುಕಟ್ಟಾಗಿ ನೀವೆಲ್ಲ ಸುಗಮವಾಗಿ ಅಚ್ಚುಕಟ್ಟಾಗಿ ಬಂದು ಹೋಗೋ ರೀತಿಯಲ್ಲಿ ಸುಗಮ ಸಂಚಾರ ನೀವೆಲ್ಲ ಬಂದು ಹೋಗೋ ರೀತಿಯಲ್ಲಿ ಈ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಭಕ್ತಾದಿಗಳಿಗೆ ಭರವಸೆ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ದೇವಾಲಯದಲ್ಲಿ ಬೆಳಗ್ಗಿನಿಂದಲೂ ಆಂಜನೇಯ ಸ್ವಾಮಿಗೆ ವಿಶೇಷ ಹೋಮ, ಹವನ, ಕ್ಷೀರಾಭಿಷೇಕಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು. ಪೂಜಾ ಕಾರ್ಯದಲ್ಲಿ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಇನ್ನು ಹಣ್ಣು, ಹೂವುಗಳು ಹಾಗೂ ವಿವಿಧ ಬಗೆಯ ಅಲಂಕಾರಗಳಿಂದ ಸಿಂಗರಿಸಲಾದ ಸ್ವಾಮಿ ದರ್ಶನ ಭಕ್ತರನ್ನು ಆಕರ್ಷಿಸಿತು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಚಿಂತಾಮಣಿ ತಾಲೂಕು ಆಡಳಿತದಿಂದ ಮಹಾಂತ ಶಿವಯೋಗಿ ಸ್ವಾಮಿಗಳ ಜನ್ಮದಿನದ ಅಂಗವಾಗಿ ನಗರದ ಮುಖ್ಯ ರಸ್ತೆಗಳಲ್ಲಿ ವ್ಯಸನ ಮುಕ್ತ ದಿನಾಚರಣೆ ಹಾಗೂ ಬೃಹತ್ ಜಾಗೃತಿ ಜಾಥಾ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಚಿಂತಾಮಣಿ ತಾಲೂಕು ಆಡಳಿತದಿಂದ ಮಹಾಂತ ಶಿವಯೋಗಿ ಸ್ವಾಮಿಗಳ ಜನ್ಮದಿನದ ಅಂಗವಾಗಿ ನಗರದ ಮುಖ್ಯ ರಸ್ತೆಗಳಲ್ಲಿ ವ್ಯಸನ ಮುಕ್ತ ದಿನಾಚರಣೆ ಹಾಗೂ ಬೃಹತ್ ಜಾಗೃತಿ ಜಾಥಾ ಯಶಸ್ವಿಯಾಗಿ ನಡೆಸಲಾಯಿತು. ನಗರದ ಪ್ರವಾಸಿ ಮಂದಿರದಿಂದ ನಡೆದ ಈ ಜಾಗೃತಿ ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ಶಿಕ್ಷಕರು ಭಾಗವಹಿಸಿ ಧೂಮಪಾನ, ಮದ್ಯಪಾನ ಮತ್ತು ಮಾದಕ ದ್ರವ್ಯಗಳ ವಿರುದ್ಧ ಜಾಗೃತಿ ಮೂಡಿಸುವ ಪ್ಲೇ ಕಾರ್ಡ್ಗಳನ್ನು ಹಿಡಿದು ಜಾಗೃತಿ ಮೂಡಿಸಿದರು. ಇನ್ನು ತಹಸೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿ, ಯುವಜನತೆ ಮತ್ತು ವಿದ್ಯಾರ್ಥಿಗಳು ಸಿಗರೇಟ್, ಡ್ರಗ್ಸ್ ಮತ್ತು ಇತರೆ ದುರಾಭ್ಯಾಸಗಳಿಗೆ ಬಲಿಯಾಗುತ್ತಿರುವುದು ಕಳವಳಕಾರಿ ಸಂಗತಿ. ಇಂತಹ ವ್ಯಸನಗಳಿಂದ ಜೀವನ ಹೇಗೆ ನಾಶವಾಗುತ್ತದೆ ಎಂಬ ಬಗ್ಗೆ ಅರಿವು ಮೂಡಿಸಲು ಈ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಬೆಳೆಯುವ ಮಕ್ಕಳು ದುರಾಭ್ಯಾಸಗಳಿಂದ ದೂರವಿದ್ದು ಉತ್ತಮ ಜೀವನ ಕಟ್ಟಿಕೊಳ್ಳಬೇಕು ಎಂದರು. ಕೆಲವರಿಗೆಲ್ಲ ಮಕ್ಕಳಿಗೆ, ಕೆಲವರು ಈಗ ನಾವು ನೋಡ್ತಾ ಇರುವಂಥ ಒಂದು ಯೂತಲ್ಲಿ ಡ್ರಿಂಕ್ಸ್ ಮಾಡೋದಾಗಿರ್ಬೋದು, ಸಿಗರೆಟ್ಟು ಏನಿದೆ, ಬೇರೆ ಡ್ರಗ್ಸು, ಆ ರೀತಿಯಾದಂಥ ಒಂದು ವ್ಯಸನಗಳಿಗೆ ಈಗ ನಮ್ಮ ಇವರು ಸಿಲುಕೊಂತ ಇದ್ದಾರೆ. ಆ ಒಂದು ವ್ಯಸನಗಳನ್ನ ಮಾಡಿಕೊಂಡ್ರೆ ಜೀವನ ಹೇಗೆ ನಾಶ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದು. ವ್ಯಸನಗಳಿಂದ ದೂರ ಆಗಬೇಕು, ಅವರ ಜೀವನ ಕಟ್ಕೊಳ್ಳೋದಕ್ಕೆ ಮಕ್ಕಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲೂ ಕೂಡ ನಾವು ಜಾಥಾಗಳು, ಕಾರ್ಯಾಗಾರಗಳು ಮಾಡ್ತೀವಿ. ವ್ಯಸನಗಳಂದರೆ ಮುಖ್ಯವಾಗಿ ಯಾರು ನಮ್ಮ ಬೆಳೆಯುವಂಥ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವರು ಈ ಒಂದು ಚಟಗಳಿಗೆ ಏನು ಅವರಿಗೆ ಇದಾಗಬಾರ್ದು ಅಂತ ಒಂದು ಹೇಳೋದಕ್ಕೋಸ್ಕರ ಇದನ್ನು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪೊಲೀಸ್ ಮತ್ತು ಅಬಕಾರಿ ಇಲಾಖೆಯ ಸಹಯೋಗದೊಂದಿಗೆ ದುರಭ್ಯಾಸಗಳ ವಿರುದ್ಧ ಮತ್ತಷ್ಟು ಜಾಥಾ, ಜಾಗೃತಿ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್,
10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ನಮಸ್ಕಾರ. ಚಿಕ್ಕಬಳ್ಳಾಪುರ. ನಾವು ಅವನಿ ಸಿಲ್ಕ್ಸಿಂದ ಇದುವರೆಗೂ ಒಂದು 8-10 ಎಕ್ಸ್ಪೋಗಳನ್ನ ಮಾಡ್ಕೊಂಡಿದ್ದೀವಿ. ಸೊ ಇದು ನಮ್ಮ 8ನೇ ಎಕ್ಸ್ಪೋ. ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಸಲ. ಇದುವರೆಗೂ ಮಂಡ್ಯ, ಮೈಸೂರು, ಹಾಸನ ಎಲ್ಲ ಕಡೆ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಕಿತ್ತು. ಸೊ ನಿಮ್ಮ ಊರಲ್ಲಿ ಅಂದರೆ ಬಹಳಷ್ಟು DMಗಳು ಬಂದಿತ್ತು ಚಿಕ್ಕಬಳ್ಳಾಪುರದಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಬನಾರಸ್, ವಿಸ್ಕೋಸ್, ಕ್ರೇಪ್, ಸೆಮಿ ಕ್ರೇಪ್, ಜಾರ್ಜೆಟ್ ಎಲ್ಲ ರೀತಿಯ ಸಿಲ್ಕ್ಗಳು ಇದೆ. ಸ್ಪೆಷಲಾಗಿ ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ಗಳ ಮೇಲೆ 40% ಆಫರಲ್ಲಿ ಹೋಗ್ತಿದೆ. ಸೊ ನಿಮ್ಗೆ ಹೊರಗಡೆ 80 GSM, 70 GSM ಎಲ್ಲ ನಿಮ್ಗೆ 6-7 ಸಾವಿರಕ್ಕೆ ಸಿಗ್ತಿರ್ಬೋದು. ನಮ್ಮಲ್ಲಿ 110ಇಂದ 140 GSM ಇರೋದು. ಸೊ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 6000ಇಂದ ಇದೆ. ಪ್ಯೂರ್ ಸಿಲ್ಕ್ಸ್ಗಳು 6000 ಶುರುವಾಗುತ್ತೆ. ಸೊ ಅಲ್ಲದೆ ನಿಮಗೆ ಸೆಮಿ ಸಿಲ್ಕ್ಸ್ಗಳೆಲ್ಲ 500 ರುಪೀಸಿಂದನೂ ಶುರುವಾಗುತ್ತೆ. 500 ಹಿಡಿದು ನಿಮಗೆ ಅನ್ಲಿಮಿಟೆಡ್ 16,000ವರೆಗೂ ನಮ್ಮಲ್ಲಿ ಎಲ್ಲ ರೀತಿಯ ಸೀರೆಗಳು ಸಿಗುತ್ತೆ. ಸೊ ಈ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಮದುವೆ ಸೀಸನ್ಗಳಿಗೆ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಆದಷ್ಟು ಬೇಗ ವಿಸಿಟ್ ಮಾಡಿ. ಕೆಲವೊಂದು ಸ್ಟಾಕ್ಸ್ ಲಿಮಿಟೆಡ್ ಇರೋದ್ರಿಂದ ಬೇಗ ವಿಸಿಟ್ ಮಾಡಿದಷ್ಟು ಒಳ್ಳೊಳ್ಳೆ ಸ್ಟಾಕ್ಸ್ಗಳು ಸಿಗುತ್ತೆ. ಕಲರ್ಸ್ ತುಂಬ ಲಿಮಿಟೆಡ್ ಇದೆ. ಸೊ 10-12 ಕಲರ್ಸ್ಗಳಿರುತ್ತೆ. ಕೆಲವೊಂದು ಯೂನಿಫಾರ್ಮ್ ಸ್ಯಾರೀಸ್ಗಳು ಸಿಗುತ್ತೆ. ಯಾರೆಲ್ಲ ಕೆಲವೊಂದಿಬ್ಬರು ಒಂದೇ ರೀತಿ ಸ್ಯಾರಿಗಳು ತೊಗೋಬೇಕು ಅಂತಿರ್ತೀರ. ಸೊ ಆ ಥರ ಕೆಲವೊಂದು ಯೂನಿಫಾರ್ಮ್ ಸ್ಯಾರೀಸ್ಗಳು ಕೂಡ ಇದೆ. ಈ ಎಲ್ಲ ಆಫರ್ ಚಿಕ್ಕಬಳ್ಳಾಪುರದ ಮಹಿಳೆಯರೇ ನಿಮಗೋಸ್ಕರ. ಆದಷ್ಟು ಬೇಗ ವಿಸಿಟ್ ಮಾಡಿ. ಇನ್ನು 3 ದಿನ ಮಾತ್ರ ಇದೆ. ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಚಾರಣ ಪ್ರಿಯರಿಗಿಲ್ಲ ಅವಕಾಶ. ಚಂದ್ರದ್ರೋಣ ಪರ್ವತದ ಚಾರಣ ದುರಂತದ ನಂತರ ರಾಜ್ಯದಲ್ಲಿ ಆರಂಭವಾಗದ ಚಾರಣ. ಚಿಕ್ಕಬಳ್ಳಾಪುರ ಸ್ಕಂದಗಿರಿ ಚಾರಣಕ್ಕೂ ಗ್ರಹಣ. ಚಾರಣ ಪ್ರಿಯರ ಪರದಾಟ. ಹಾಲು ನೀಡುವ ರೈತನಿಗೆ ವಿಷ ಉಣಿಸಿದ KMF. ಕಳಪೆ ಪಶು ಆಹಾರ ಪೂರೈಕೆಯಿಂದ 3 ತಿಂಗಳಲ್ಲಿ 1700 ಹಸುಗಳ ಸಾವು. ಪಶು ಆಹಾರ ಖರೀದಿಯಲ್ಲಿ 100 ಕೋಟಿ ಅವ್ಯವಹಾರ ಆರೋಪ. ಪಾರದರ್ಶಕ ತನಿಖೆಗೆ ಒತ್ತಾಯ. ಚಿಕ್ಕಬಳ್ಳಾಪುರ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲೇ ಅಡ್ಡಾದಿಡ್ಡಿ ಕಾರು ಚಲಾಯಿಸಿದ ಚಾಲಕ. ಕೆಲಕಾಲ ಪ್ರಯಾಣಿಕರಲ್ಲಿ ಆತಂಕ. ಬಸ್ಗಾಗಿ ಕಾಯುತ್ತಿದ್ದ ಸಾರ್ವಜನಿಕರು ಭಯದಿಂದ ಓಡುವ ಸ್ಥಿತಿ. ಪೊಲೀಸರಿಂದ ಕಾರು ಹಾಗೂ ಚಾಲಕ ವಶಕ್ಕೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.